35 lakhs ಯೂಸಿಂಗ್ ಇದೇ ಒಂದು ಸ್ಮಾರ್ಟ್ ಫೋನ್ ಇಂದ ಹಾಗೂ ಯಂಗೆಸ್ಟ್ ಮಿಲಿನಿಯರ್ ಹಾಗೆ ತುಂಬಾ ಅಚೀವ್ಮೆಂಟ್ಸ್ ಗಳಾಗಿರ್ಬೋದು, ನನಗೆ ಬೇಕಾಗಿರುವಂತ ಡ್ರೀಮ್ ಗ್ಯಾಜೆಟ್ಸ್ ಗಳಾಗಿರ್ಬೋದು, ನನ್ನ ಫೇವರೇಟ್ ಕಾರ್ ಆಗಿರ್ಬೋದು, ಹಾಗೆ ಲ್ಯಾಂಡ್ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಚೀವ್ಮೆಂಟ್ ಮಾಡಿದೀನಿ ಎಟ್ ದ ಏಜ್ ಆಫ್ 23. ಸೊ ಇದೇನಾದ್ರು ಮ್ಯಾಜಿಕ್ ಅನಿಸ್ತಿದ್ಯಾ ನಿಮ್ಗೆ? ಖಂಡಿತ ಇಲ್ಲ ಅಲ್ವಾ? ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಸಾರಿ ನಮ್ಮ ಎಡಿಟರ್ ಸ್ವಲ್ಪ ಬೇಗನೆ ಆಗ್ಬಿಟ್ಟಿದ್ದಾರೆ ನನ್ನ ಅಚೀವ್ಮೆಂಟ್ ಗ್ಲಿಮ್ಸ್ ಅನ್ನ. ಸೊ ಇಟ್ಸ್ ಓಕೆ, ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ಜನರಿಗೆ ಕ್ಲಾರಿಟಿ ಕೊಡ್ಬೇಕು ಫಸ್ಟ್, ಆಫ್ಟರ್ ದಟ್ ಕಾನ್ಫಿಡೆನ್ಸ್ ಅನ್ನು ಕೊಡ್ಬೇಕಾಗತ್ತೆ ಅಲ್ವಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ರಿಲೇಟೆಡ್ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಅನ್ನೋದು ಹೇಗೆ ಇರುತ್ತೆ, ಯಾವ ರೀತಿ ವರ್ಕಿಂಗ್ ಇರುತ್ತೆ, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಬರ್ತೀನಿ. ಸೊ ಇದು ನನ್ನ 3ನೇ ವಿಡಿಯೋ ರಿಗಾರ್ಡಿಂಗ್ ಬಿಸ್ಗುರುಕುಲ್ ಬಗ್ಗೆ ನಾನು ಮಾಡ್ತಾ ಇರುವಂತದ್ದು. ಅಂಡ್ 35 lakhs ವರೆಗೂ ನಾನು ಟೋಟಲ್ ಅರ್ನಿಂಗ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಅದು ಕೂಡ ಯೂಸಿಂಗ್ ಒಂದು ಸ್ಮಾರ್ಟ್ ಫೋನ್ ಇಂದ. ಸೊ ಈ ವಿಡಿಯೋನ ಮಿಸ್ ಮಾಡ್ಕೊಂಡ್ರೆ ಲಾಸ್ ಆಗಿ ನಿಮ್ಗೆ ಖಂಡಿತ ಗೊತ್ತಿದೆ ಅಲ್ವಾ? ಆಲ್ರೆಡಿ ನಂದು 35 ಲಕ್ಷ ಆಗ್ಬಿಟ್ಟಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕವರ್ ಮಾಡಕ್ ಹೊರಟಿರೋದು ಫಸ್ಟ್ ಬಿಸ್ಗುರುಕುಲ್ ಲೀಗಲ್ ಇದೆಯಾ, ಸೊ ಯಾವ ರೀತಿ ವರ್ಕ್ ಇರುತ್ತೆ, ಅಂಡ್ ಅದ್ರ ಜೊತೆ ನನ್ನ ಟೀಮಿನ ಅಚೀವ್ಮೆಂಟ್ಸ್ ಆಗಿರ್ಬೋದು ಹಾಗೂ ನನ್ನ ಅಚೀವ್ಮೆಂಟ್ಸ್ ಆಗಿರ್ಬೋದು, ಅಂಡ್ ಬಿಸ್ಗುರುಕುಲ್ ಅಲ್ಲಿ ನನ್ನ ಟೀಮ್ ಅಲ್ಲಿ ಬಂದಾಗ ನಿಮ್ಗೆ ಯಾವ ರೀತಿ ಆಪರ್ಚುನಿಟೀಸ್ ಗಳಾಗಿರ್ಬೋದು, ಅಂಡ್ ಮೇಜರ್ಲಿ ಬಿಸ್ಗುರುಕುಲಿನ ವರ್ಕ್ಸ್ ರಿಲೇಟೆಡ್ ಹೇಗೆ ಇರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ಕೊ ಬರ್ತೀನಿ. ಸೊ ಅದಕ್ಕೂ ಮೊದಲು ನನ್ನ ಬಗ್ಗೆ ನಾನು ಹೇಳ್ಕೊ ಬರ್ತೀನಿ. ಸೊ ನಾನ್ ಯಾರು ಅಂತ ಹೇಳಿ. ಸೊ ನನ್ನ ಹೆಸರು ಗಣೇಶ್ ಸಾಗರ್ಕರ್ ಅಂಡ್ ಐ ಆಮ್ ಯಂಗೆಸ್ಟ್ ಮಿಲಿನಿಯರ್ ಇನ್ ಬಿಸ್ಗುರುಕುಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಸೆಕ್ಟರ್ ಅಂತ ಹೇಳ್ಬೋದು. ಅಂಡ್ ನಾನು ಕರ್ನಾಟಕನ ರೆಪ್ರೆಸೆಂಟೇಟ್ ಮಾಡಿದ್ದೆ ಡೆಲ್ಲಿಯಲ್ಲಿ ನಡೆದ ಇವೆಂಟ್ ಅಲ್ಲಿ. ಸೊ ಈ ಒಂದು ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸಣ್ಣ ಇನ್ಕಮ್ ಇಂದ ಹಿಡಿದು ಅರೌಂಡ್ ದೊಡ್ಡ ಇನ್ಕಮ್ ವರೆಗೂ ಯಂಗೆಸ್ಟ್ ಏಜ್ ಅಲ್ಲೇ ನಾನು ಅಚೀವ್ಮೆಂಟ್ ಅನ್ನ ಮಾಡಿದೀನಿ, ಅದು ಕೂಡ ಯೂಸಿಂಗ್ ಒಂದು ಸ್ಮಾರ್ಟ್ ಫೋನ್ ಇಂದ. ಸೊ ಇದು ನನ್ನ ಕನ್ನಡ ಮೆಂಟರ್ಶಿಪ್ ಗ್ರೂಪ್. ಸೊ ಅರೌಂಡ್ 453+ ಸ್ಟೂಡೆಂಟ್ಸ್ಗಳಿಗೆ ನಾನು ಗೈಡೆನ್ಸ್ ಅನ್ನೋದನ್ನು ಕೊಟ್ಟಿದ್ದೀನಿ. ಸೊ ಅರೌಂಡ್ 2000+ ಸ್ಟೂಡೆಂಟ್ಸ್ಗಳಿಗೆ ರೈಟ್ ಮೆಂಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊ ಬರ್ಬೋದು ನನ್ನ ಟೀಮ್ ಮೆಂಬರ್ಸ್ ಹಾಗೆ ನನ್ನ ಟೀಮಿನ ಅಪ್ಡೇಟ್. ಅಂಡ್ ಯಾರೆಲ್ಲ ನನ್ನ ನಂಬಿ ಬರ್ತಿರೋ ಅವರಿಗೆ ಕನ್ನಡ ಮೆಂಟರ್ಶಿಪ್ ಆಗಿರ್ಬೋದು, ಜೆನ್ಯೂನ್ ಇನ್ಫಾರ್ಮೇಷನ್ ಆಗಿರ್ಬೋದು ಖಂಡಿತ ನನ್ನ ಕಡೆಯಿಂದ ಸಿಕ್ಕಿದೆ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ನನ್ನ ಜೊತೆಗೆ ಅವರ ಜರ್ನಿನೂ ಕೂಡ ಬಿಸ್ಗುರುಕುಲಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಖಂಡಿತ ಅರ್ನಿಂಗ್ಸ್ ಅನ್ನೋದನ್ನು ಮಾಡಿಸಿಕೊಡ್ತೀನಿ ಅಂತ ಹೋಪ್ ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಸ್ಟೂಡೆಂಟ್ಸ್ ಅರ್ನಿಂಗ್ಸ್ ಅಲ್ಲಿ ನೋಡ್ಕೊ ಬರ್ಬೋದು. ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ತಿದ್ದೀರಾ ಅರೌಂಡ್ 100+ ಸ್ಟೂಡೆಂಟ್ಸ್ಗಳು ನನ್ನ ಟೀಮಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಿರುವಂಥ ಫೀಡ್ಬ್ಯಾಕ್ಸ್ಗಳಾಗಿರೋದು ಪ್ರತಿಯೊಂದು ಕೂಡ ಹೈಲೈಟ್ಸ್ ಅಲ್ಲಿ ಇದೆ. ಸೊ ಈ ಫೀಡ್ಬ್ಯಾಕ್ಸ್ಗಳು ಬೇಕು ಅಂತ ಹೇಳಿದ್ರೆ ಮೇಜರ್ಲಿ ನಾವು ಗ್ರೂಪ್ ಸೆಷನ್ ಆಗಿರ್ಬೋದು ಅಂಡ್ ಒನ್ ಸೆಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕಂಡಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಿದ್ದೀರಾ ಅವರಿಗೆ ಪ್ರತಿಯೊಬ್ಬರಿಗೆ ಕೂಡ ಸೆಷನ್ ಕಂಡಕ್ಟ್ ಮಾಡಿರುವಂಥ ಹೈಲೈಟ್ಸ್ ಪ್ರೂಫ್ ಕೂಡ ಇದೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬರ್ಬೋದು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ 2020 ಕೋವಿಡ್ ಪ್ಯಾಂಡಮಿಕ್ ಬಂದಿರೋದು. ಅವಾಗ ಯಾವುದೇ ರೀತಿಯ ನಮ್ಗೆ ಪ್ರಾಫಿಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಬಿಸ್ನೆಸ್ ಆಗಿರ್ಬೋದು, ಎಲ್ಲಾ ಬಿಸ್ನೆಸ್ಗಳು ಸ್ಟಾಪ್ ಆಗಿ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಡೆಮಾಲಿಶ್ ಆಗ್ಬಿಟ್ಟಿತ್ತು. ಸೊ ಆ ಒಂದು ಟೈಮ್ ಅಲ್ಲಿ ಎಲ್ಲರೂ ಕೂಡ ಸರ್ಚ್ ಮಾಡಿರ್ತೀರಾ ಹೌ ಟು ಅರ್ನ್ ಮನಿ ಇನ್ ಆನ್ಲೈನ್ ಅಂತ ಹೇಳಿ. ಸೊ ತುಂಬಾ ಜನ ಸರ್ಚ್ ಮಾಡಿದಾಗ ಸಿಕ್ಕಿರುವಂತ ಒಂದು ಮೇಜರ್ ಅಪ್ಡೇಟ್ಸ್ ಗಳು ಅಥವಾ ವರ್ಕ್ ಗಳು ಯೂಸಿಂಗ್ ಆನ್ಲೈನ್ ಬಿಸ್ನೆಸ್ ಅಂತ ಹೇಳಿದಾಗ ಫಸ್ಟ್ ಬಂದಿದ್ದು ಬ್ಲಾಗಿಂಗ್ ಆಗಿರ್ಬೋದು, ಅಂಡ್ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ರಿಲೇಟೆಡ್, ಅಂಡ್ ಅದ್ರ ನಂತರ ಬಂದಿದ್ದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆರ್ ಡಿಜಿಟಲ್ ಸೆಕ್ಟರ್ ಅಲ್ಲಿ ನೀವು ಮೂವ್ ಆನ್ ಆಗ್ಬೇಕು ಅಂತ ಹೇಳಿ. ಸೊ ಬ್ಲಾಗಿಂಗ್ ಅಥವಾ ಲಾಗಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಕ್ಯಾಮ್ರಾ ಬಂದು ಫೇಸ್ ಮಾಡ್ಬೇಕಾಗಿತ್ತು, ಹಾಗೆ ನಿಮ್ಗೆ ರೈಟಿಂಗ್ ಸ್ಕಿಲ್ಸ್ ಗಳು ಬೇಕಿತ್ತು, ಅಂಡ್ ಮಾತಾಡುವಂತ ಒಂದು ಎಬಿಲಿಟಿ ಬೇಕಿತ್ತು. ಸೊ ಅದು ನಿಮ್ಗೆ ಯಾವ್ದು ಕೂಡ ಇರ್ಲಿಲ್ಲ ಅಂತ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಟ್ರೇಡಿಂಗ್ ಸೆಕ್ಟರ್ ಹೋಗೋಣ ಅಂತ ಹೇಳಿದೆ. ಬಟ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಸೊ ಟ್ರೇಡಿಂಗ್ ಸೆಕ್ಟರ್ ನ ಮಾಡ್ಲಿಕ್ಕೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಅನ್ನ ಯಾವುದೇ ರೀತಿಯ ದುಡ್ಡಂತೂ ಇರಲಿಲ್ಲ. ಸೊ ಯಾಕಂತ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಫೈನಲ್ ಇಯರ್ ಇಂಜಿನಿಯರಿಂಗ್ ಇರ್ತಾ ನನ್ನ ಒಂದು ಟೈಮ್ ಅಲ್ಲಿ. ಓಕೆ, ಸೊ ಆ ಒಂದು ಟ್ರೇಡಿಂಗ್ ಸೆಕ್ಟರ್ ಕೂಡ ಅಲ್ಲಿಗೆ ಸ್ಟಾಪ್ ಆಯ್ತು. ಅದನ್ನ ಬಿಟ್ಟು ನನಗೆ ಲಾಸ್ಟ್ ಫೈನಲ್ ಥರ್ಡ್ ಆಪ್ಷನ್ ಉಳಿದಿದ್ದು ಏನಂತ ಹೇಳಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಮೂವ್ ಆನ್ ಆಗ್ಬೇಕು ಅಂತ ಹೇಳಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಮೂವ್ ಆನ್ ಆಗ್ಬೇಕಂತ ಹೇಳಿ ನಾನು ಕೂಡ ತುಂಬಾ ಸರ್ಚ್ ಮಾಡಿದೆ. ಯೂಟ್ಯೂಬ್ ಅಲ್ಲಿ ಕೆಲವು ಕ್ಲಾಸಸ್ ಗಳನ್ನ ನೋಡ್ಬಿಟ್ಟು ಕೂಡ ಕಲ್ತ್ಕೊಂಡೆ. ಹೇಗಂತ ಹೇಳಿದ್ರೆ ಅಮೆಝಾನ್ ಅಸೋಸಿಯೇಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನಾನು ಹೇಗೆ ಅರ್ನಿಂಗ್ಸ್ ಮಾಡ್ಬೇಕಂತ ಹೇಳಿ. ಅಂಡ್ ಯೂಟ್ಯೂಬ್ ಅನ್ನ ನೋಡ್ಬಿಟ್ಟು ನಾನು ಕೂಡ ಅಮೆಝಾನ್ ಅಸೋಸಿಯೇಟ್ ಅಫಿಲಿಯೇಟ್ ಲಿಂಕ್ ಅಲ್ಲಿ ನಾನು ಸರ್ಚ್ ಮಾಡಿ ಪ್ರತಿಯೊಂದು ಕೂಡ ರಿಸರ್ಚ್ ಮಾಡಿಬಿಟ್ಟು ಅಮೆಝಾನ್ ಅಸೋಸಿಯೇಟ್ ಲಿಂಕ್ ಅಲ್ಲಿ ನಾನು ಹೋಗಿ ಲಾಗಿನ್ ಆಗಿ ಹೋದಾಗ ನನ್ಗೆ ಅಲ್ಲಿಗೆ ಆ ಪ್ಲಾನ್ ಒಂದು ಫ್ಲಾಪ್ ಆಯ್ತು ಅಂಡ್ ವರ್ಕ್ ಕೂಡ ಆಗ್ಲಿಲ್ಲ. ಸೊ ಅಲ್ಲಿಗೆ ನನ್ನ ಒಂದು ಆನ್ಲೈನ್ ಬಿಸ್ನೆಸ್ ಅನ್ನು ಸ್ಟಾಪ್ ಮಾಡುವಂತ ಒಂದು ರಿಸರ್ಚ್ ಅನ್ನು ಸ್ಟಾಪ್ ಮಾಡುವಂತ ಟೈಮ್ ಬಂದ್ಬಿಡ್ತು. ಸೊ ಅಂತ ಒಂದು ಟೈಮ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ನೋಡ್ತಾ ಇರುವಾಗ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ಬಿಸ್ಗುರುಕುಲ್ ಯಾವ ರೀತಿ ಬಂತು ಅಂತ ಹೇಳಿ ನಾನು ಕೂಡ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಒಂದು ಪರ್ಸನ್ ಬಂದ್ಬಿಟ್ಟು ದಿನಕ್ಕೆ 10,000, 20,000, 30,000 ಆನ್ ಡೈಲಿ ಬೇಸಿಸ್
ಬೇಸಿಸ್ ಅಲ್ಲಿ. ಸೊ ಈಗ ನಿಮ್ಗೆಲ್ರಿಗೂ ಕೂಡ ಡೌಟ್ ಬಂದಿರೋದು ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಡೈಲಿ ಪೂರ್ತಿ ದುಡಿದು ಅಥವಾ ತಿಂಗಳ ಪೂರ್ತಿ ದುಡಿದ್ರು 10,000 to 20,000 ಅರ್ನಿಂಗ್ಸ್ ಅನ್ನ ಮಾಡೋಕೆ ತುಂಬಾ ಕಷ್ಟ ಆಗಿತ್ತು. ಬಟ್ ಈ ಒಂದು ಟೈಮ್ ಅಲ್ಲಿ ಇವನು ಅಟ್ ಅ ಶಾರ್ಟ್ ಟೈಮ್ ಅಲ್ಲಿ ಅದು ಕೂಡ ಯೂಸಿಂಗ್ ಒಂದು ಸ್ಮಾರ್ಟ್ ಫೋನ್ ಇಂದ ಯೂಸ್ ಮಾಡ್ಕೊಂಡು ಒಂದು ಅರ್ನಿಂಗ್ಸ್ ಅನ್ನ ಮಾಡ್ತಿದ್ದಾನೆ ಅಂತ ಹೇಳಿದಾಗ ನಂಗೆ ಪಕ್ಕಾ ಇದು ಏನೋ ಸ್ಕ್ಯಾಮ್ ಅಂತ ಹೇಳಿ ತಲೆ ಖಂಡಿತ ಬಂತು ಅಲ್ವಾ. ಸೊ ನಿಮ್ಗೂ ಕೂಡ ಬಂದಿರುತ್ತೆ ಅನ್ಕೊಂಡಿದೀನಿ. ಸೊ ಆ ರೀತಿ ಸ್ಕ್ಯಾಮ್ ಅಂತ ಬಂದಾಗ ನಾನ್ ನೆಕ್ಸ್ಟ್ ರಿಸರ್ಚ್ ಮಾಡಿದ್ದೇನು ಅಂತ ಹೇಳಿದ್ರೆ, ಓಕೆ, ಸೊ ಫ್ರೀ ಟ್ರಯಲ್ ವರ್ಷನ್ ಅಲ್ಲಿ ಟ್ರೈ ಮಾಡಿ ನಾನು ಫಿಲ್ಮ್ ಮಾರ್ಕೆಟಿಂಗ್ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಸೊ ನಾನು ಕೂಡ ಸರ್ಚ್ ಮಾಡಿದ ಫಸ್ಟ್ ಏನಂತ ಹೇಳಿದ್ರೆ ಬಿಸ್ಗುರುಕುಲ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಅನ್ನು ನಾನು ಚೆಕ್ ಮಾಡಿದೆ. ಅಂದ್ರೆ ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ಡ್ ಇದೆಯಾ, ಸೊ ಗೌರ್ಮೆಂಟ್ ಅಲ್ಲಿ ಇದು ಲೀಗಲ್ ಆಗಿ ಇದೆಯಾ ಅಂತ ಹೇಳಿ ಸರ್ಚ್ ಮಾಡಿದಾಗ ಸೊ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಶೇರ್ ಮಾಡಿರುವಂತ 2 ಫಾರ್ಮ್ ಗಳನ್ನು ಕೂಡ ನೋಡ್ಕೊ ಬರ್ಬೋದು. ಸೊ ಅದೆರಡು ಫಾರ್ಮ್ ಗಳು ಬಿಸ್ಗುರುಕುಲ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೈ ಆಗಿರುವಂತ ಒಂದು ಫಾರ್ಮ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಸರಿನೇ ಇತ್ತು. ಅಂಡ್ ನೆಕ್ಸ್ಟ್ ನಾನು ಸರ್ಚ್ ಮಾಡಿದ್ದೇನು ಅಂತ ಹೇಳಿದ್ರೆ ಸೊ mca.government.in mca.government.in ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಆಲ್ಮೋಸ್ಟ್ ನೀವು ಯಾವ್ದೆಲ್ಲ ರೀತಿಯ ಆಪ್ಸ್ ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಹೊಸ ಹೊಸ ಸ್ಟಾರ್ಟ್ಅಪ್ಸ್ ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನೋಡುವಂತದ್ದು ನಿಮಗೆ ಈ ಒಂದು mca.government.in ಅಲ್ಲಿ ಖಂಡಿತವಾಗ್ಲೂ ರಿಜಿಸ್ಟರ್ಡ್ ಆಗಿರುತ್ತೆ. ಖಂಡಿತ ನೀವು ಚೆಕ್ ಮಾಡ್ಕೊಂಡು ಕೂಡ ಬರ್ಬೋದು. ಅದು ಕೂಡ ಹೇಗೆ ಅಂತ ಹೇಳಿದ್ರೆ ಯೂಸಿಂಗ್ ನಿಮ್ಮ ಒಂದು ಸ್ಮಾರ್ಟ್ ಫೋನ್, ಓಕೆ, ನಿಮ್ಮ ಮೊಬೈಲ್ ಫೋನ್ ಅನ್ನು ತಗೊಂಡು mca.government.in ಅಂತ ಸರ್ಚ್ ಮಾಡಿ. ಸೊ mca.government.in ಅನ್ನು ನೀವು ಸರ್ಚ್ ಮಾಡಿದಾಗ ಫಸ್ಟ್ ನಿಮಗೆ ಒಂದು ಲಿಂಕ್ ಬರುತ್ತೆ. ಅದು ಕೂಡ ಗೌರ್ಮೆಂಟ್ ರಿಜಿಸ್ಟರ್ಡ್ ಲಿಂಕ್ ಆಗಿರ್ಬೋದು, ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಆ ಲಿಂಕ್ ನೀವು ಕ್ಲಿಕ್ ಮಾಡಿದಾಗ ಫಸ್ಟ್ ನಿಮಗೆ ಮೋದಿ ಅವರು ಕಾಣಿಸ್ತಾರೆ. ನೆಕ್ಸ್ಟ್ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ರೆ ನಿರ್ಮಲಾ ಸೀತಾರಾಮನ್ ಕಾಣಿಸ್ತಾರೆ. ಅದ್ರ ನಂತರ ನೀವೇನ್ ಮಾಡ್ಬೇಕು, ಇಲ್ಲಿ ನಾವು ಬಿಸ್ಗುರುಕುಲ್ ಅನ್ನ ಲೀಗಲ್ ಇದೆಯಾ ಅಂತ ಹೇಗೆ ಸರ್ಚ್ ಮಾಡೋದು ಅಂತ ಹೇಳಿದ್ರೆ ಸೊ ಅಲ್ಲಿ ನೀವು MCA ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಮಾಸ್ಟರ್ಸ್ ಡಾಟಾ ಅಂತ ಬರುತ್ತೆ. ಸೊ ಮಾಸ್ಟರ್ಸ್ ಡಾಟಾ ಕ್ಲಿಕ್ ಮಾಡಿ ಒಂದು ಫಾರ್ಮ್ ಅನ್ನ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ನೀವು ಕ್ಯಾಪ್ಚಾಗಳನ್ನೆಲ್ಲ ಎಂಟ್ರಿ ಮಾಡಿ ಬಿಸ್ಗುರುಕುಲ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬಿಸ್ಗುರುಕುಲ್ ರಿಜಿಸ್ಟರ್ ಆಗಿರೋದು ಅಂಡ್ ಅದ್ರ ಜೊತೆ ಯಾವಾಗ ಸ್ಟಾರ್ಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಅವಾಗ ನಂಗೆ ಇನ್ನ ಕ್ಲಿಯರ್ ಆಯ್ತು ಬಿಸ್ಗುರುಕುಲ್ ಒಂದು ರಿಜಿಸ್ಟರ್ಡ್ ಕಂಪನಿ ಇದೆ ಅಂತ ಹೇಳಿ. ಅಂಡ್ ಅದ್ರ ನಂತರ ನಂಗೆ ಇನ್ನ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಸೊ ಬಿಸ್ಗುರುಕುಲ್ಗೆ ಒನ್ ಆಫ್ ದ ಬೆಸ್ಟ್ ಅವಾರ್ಡ್ ಏನು ಅಂತ ಹೇಳಿದ್ರೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಇವರು ನಮ್ಮ ಕೋ ಫೌಂಡರ್, ಅವರ ಜೊತೆಗಿರುವಂತ ಫೋಟೋನ ನೀವು ಕ್ಲಿಯರ್ ಆಗಿ ನೋಡ್ಕೋಬಹುದು. ಹಾಗೆ ಅವರ ಅಕೌಂಟಿಗೆ ಹೋಗಿ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಅವರಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ಗೆ ಕೊಟ್ಟಿರುವಂತ ಕ್ಲಿಯರ್ ಇನ್ಫಾರ್ಮೇಶನ್ ಅಲ್ಲಿದೆ. ಕ್ಲಿಯರ್ ಆಗಿ ನೋಡ್ಕೊ ಬರ್ಬೋದು ಅಂಡ್ ಯಾವ ರೀತಿ ಜೆನ್ಯೂನ್ ಇದೆ ಬಿಸ್ಗುರುಕುಲ್ ಅಂತ ಹೇಳಿ. ಬಿಸ್ಗುರುಕುಲ್ ಅನ್ನೋ ಒಂದು ಕಮ್ಯುನಿಟಿ ಯಾಕೆ ಇಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ 2,94,000 ಜನ ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಫಾಲೋವರ್ಸ್ ಗಳನ್ನು ಕೂಡ ನೋಡ್ಕೊ ಬರ್ಬೋದು ನೀವು. ಸೊ 2,94,000 ಜನ ಫಾಲೋವರ್ಸ್ ಬಿಸ್ಗುರುಕುಲ್ ಗೈನ್ ಮಾಡಿದೆ. ನೆಕ್ಸ್ಟ್ ನಮಗೆ ಒಂದು ಕಾನ್ಫಿಡೆನ್ಸ್ ಕೂಡ ಬಂತು. ಎಲ್ಲ ಕೂಡ ಇದು ಮಾಡಿ ನೆಕ್ಸ್ಟ್ ನಾನು ಆ ಒಂದು ಪರ್ಸನ್ ಯಾರ ಹತ್ರ ನಾನು ನೋಡಿದ್ದೆ ಸೊ ಆ ಪರ್ಸನ್ ಹತ್ರ ನಾನು ಕೇಳಿದೆ ನಾನು ಕೂಡ ಬಿಸ್ಗುರುಕುಲ್ಗೆ ಜಾಯ್ನ್ ಆಗಬೇಕು, ಎಲ್ಲ ಕ್ರೈಟೀರಿಯಾ ಇರುತ್ತೆ ಅಂತ ಹೇಳಿದಾಗ ಸೊ ಪ್ರತಿಯೊಂದು ಡೀಟೇಲ್ಸ್ ಗಳಾಗಿರ್ಬೋದು ಯಾವ ತರ ವರ್ಕ್ ಇರುತ್ತೆ ಪ್ರತಿಯೊಂದು ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡಿ ಅಟ್ ದ ಎಂಡ್ ಆಫ್ ದ ಕನ್ವರ್ಸೇಷನ್ ಹೇಳಿದ್ರು ಏನು ಅಂತ ಹೇಳಿದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದಾಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಪಕ್ಕ ನಂಗೆ ಸ್ಕ್ಯಾಮ್ ಅಂತ ಹೇಳಿ ಇನ್ನ ಕನ್ಫರ್ಮ್ ಆಗಿ ಸ್ಟಾರ್ಟ್ ಆಯ್ತು. ಬಟ್ ಅವಾಗ ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ ಆ ಪರ್ಸನ್ ಗೆ ಬ್ರೋ ನನ್ನ ಹತ್ರ ಇರೋ ಈಗ ಅಮೌಂಟ್ ಇಲ್ಲ, ಸೊ ನೀವು ನನ್ನ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಿ ಇದಕ್ಕೆ ನನ್ನ ಜಾಯ್ನ್ ಮಾಡಿಸಿ, ನಾನು ಅರ್ನಿಂಗ್ಸ್ ಅಂತ ಮಾಡಿದ್ಮೇಲೆ ಅಲ್ಲಿ ಬರುವಂತ ಅಮೌಂಟ್ ಪ್ರತಿಯೊಂದು ಕೂಡ ನಿಮ್ಗೆ ಇಂಟ್ರೆಸ್ಟ್ ಸಹಿತ ನಿಮ್ಗೆ ರಿಟರ್ನ್ ಅನ್ನ ಕೊಡ್ತೀನಿ ಅಂತ ಹೇಳಿದಾಗ ಆ ಪರ್ಸನ್ ಜಸ್ಟ್ ಮೆಸೇಜ್ ಅನ್ನ ನೋಡಿದ್ರು, ಸೀನ್ ಮಾಡಿ ಅಲ್ಲಿಗೆ ಬಿಟ್ಬಿಟ್ರು. ಸೊ ಯಾಕೆ ಅವ್ರು ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಇವಾಗ ನಿಮ್ಮ ಫ್ಯಾಮಿಲಿ ಎಲ್ಲ ಆಗಿದ್ರು ನಿಮ್ಮ ಅತ್ತೆ ಮಕ್ಕಳು ಮಾವ ಮಕ್ಕಳು ಯಾರ ಹತ್ರ ಆದ್ರೂ ಕೇಳಿದ್ರು ₹1 ಕೂಡ ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಅಂತ ಕಾಲದಲ್ಲಿ ಇವಾಗ ಆನ್ಲೈನ್ ಬಿಸ್ನೆಸ್ ಮಾಡ್ತಿದೀವಿ ಅಥವಾ ಯಾರೋ ಅನ್ನೋನ್ ಪರ್ಸನ್ ಹತ್ರ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳಿದಾಗ ಯಾರು ಕೂಡ ಮಾಡಲ್ಲ. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ. ಅಂಡ್ ಅದಲ್ಲದೆ ನೆಕ್ಸ್ಟ್ ನಾನು ಬಿಸ್ಗುರುಕುಲ್ ರಿಲೇಟೆಡ್ ಎಲ್ಲದೂ ಕೂಡ ಸರ್ಚ್ ಮಾಡಿ 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 ನಮಗೂ ಫುಲ್ ಕಾನ್ಫಿಡೆನ್ಸ್ ಅನ್ನೋದು ಬಂದಿತ್ತು. ಅಂಡ್ ನೆಕ್ಸ್ಟ್ ನನಗೆ ಅದೇ ಟೈಮ್ ಅಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಇಂದ ನಾನು ಈ ಒಂದು ಪ್ಲಾಟ್ಫಾರ್ಮ್ ಗೆ ಸ್ಟಾರ್ಟ್ ಮಾಡಿದಾಗ ಸೊ ಒನ್ ಆಫ್ ದ ಬೆಸ್ಟ್ ಲೈಫ್ ಜರ್ನಿನ ನಾನು ತಗೊಂಡಿದ್ದು. ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ ಇಲ್ಲಿಂದ ಸ್ಟಾರ್ಟ್ ಆಗಿ ಸೊ ಇಲ್ಲಿವರೆಗೂ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಮಿಲಿನಿಯರ್ ಆಗಿ ಟರ್ನ್ ಔಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಅಂತಾನೆ. ಸೊ ಖಂಡಿತ ನೋಡ್ಕೊಂಡ್ ಬರ್ಬೋದು. ಅಥವಾ ಇಷ್ಟೆಲ್ಲ ಒಂದು ಅವಾರ್ಡ್ಸ್ ಆಗಿರ್ಬೋದು ನನ್ನ ಡ್ರೀಮ್ ಲೈಫ್ ಅನ್ನ ಬದುಕಬೇಕಂತ ಹೇಳಿದ್ರೆ ಮೇಜರ್ಲಿ ಇದರಲ್ಲಿ ವರ್ಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಗೊತ್ತಿರ್ಬೇಕಲ್ವಾ ನಿಮ್ಗೆ. ಸೊ ವರ್ಕ್ ಯಾವ ರೀತಿ ಇರುತ್ತೆ, ವಾಟ್ ಇಸ್ ಅ ವರ್ಕ್ ಇನ್ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್. ಸೊ
ಸೊ ಬಿಸ್ಗುರುಕುಲ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಪ್ಲಾಟ್ಫಾರ್ಮ್. ಸೊ ಎಜುಕೇಶನ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡೋದೇನಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಒಂದು PUC ಮಾಡಿರ್ತೀರಾ ಅಥವಾ ಏನೋ ಒಂದು ಡಿಗ್ರಿ ಮಾಡಿರ್ತೀರಾ ಅನ್ಕೊಂಡ್ರು. ಸೊ ನೀವು ಒಂದು ಕಾಲೇಜಿಗೆ ಜಾಯ್ನ್ ಆಗ್ತೀರಾ, ಕಾಲೇಜಿಗೆ ಜಾಯ್ನ್ ಆಗಬೇಕಿದ್ರೆ ಒಂದಿಷ್ಟು ಫೀಸ್ ಅನ್ನ ಕೊಡ್ತೀರಾ. ಫೀಸ್ ಅನ್ನ ಕೊಟ್ಬಿಟ್ಟು ಅಲ್ಲಿ ಯಾವುದೇ ರೀತಿಯ ಸ್ಕಿಲ್ಸ್ ಗಳನ್ನ ಕಲಿತೀರಾ, ಹಾಗೆ ಒಂದಿಷ್ಟು ಏನೋ ಲೆಸನ್ಸ್ ಗಳನ್ನಾಗಿರ್ಬೋದು, ಒಂದಿಷ್ಟು ಸ್ಟ್ರಾಟಜಿಸ್ ಗಳಾಗಿರ್ಬೋದು, ಒಂದಿಷ್ಟು ಸಬ್ಜೆಕ್ಟ್ಸ್ ಗಳನ್ನಾಗಿರ್ಬೋದು, ಪ್ರತಿಯೊಂದು ಕೂಡ ಕಲಿತೀರಾ. ಕಲಿತು ಸಕ್ಸಸ್ ಆಗಿ ನೀವು ಒಂದು ಸರ್ಟಿಫಿಕೇಶನ್ ಅಥವಾ ಮಾರ್ಕ್ಸ್ ಕಾರ್ಡ್ ಅಂತ ತಗೊಂಡು ನೀವು ನೆಕ್ಸ್ಟ್ ಜಾಬಿಗೆ ಅಪ್ಲೈ ಮಾಡ್ತೀರಾ. ಸೊ ಆ ಒಂದು ಜಾಬಿಗೆ ಅಪ್ಲೈ ಮಾಡುವಂತ ಒಂದು ಕನ್ಸರ್ನ್ ನಮ್ಮ ಬಿಸ್ಗುರುಕುಲ್ ಅವರೇ ತಗೊಂಡು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಸೊ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಆಗಿರ್ಬೋದು, ಲರ್ನಿಂಗ್ ಫೇಸ್ ಆಗಿರ್ಬೋದು, ಅರ್ನಿಂಗ್ ಫೇಸ್ ಆಗಿರ್ಬೋದು, ಸ್ಟ್ರಾಟಜಿಸ್ ಫೇಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಗೆ ಬಿಸ್ಗುರುಕುಲ್ ಅವರೇ ಪ್ರೊವೈಡ್ ಮಾಡಿ ಕೊಡ್ತಿದ್ದಾರೆ. ಸೊ ಅದು ಕೂಡ ಯೂಸಿಂಗ್ ಇದೇ ಒಂದು ಪ್ಲಾಟ್ಫಾರ್ಮ್ ಮೂಲಕನೇ. ಓಕೆ, ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮೇಜರ್ ವರ್ಕಿಂಗ್ಸ್ ಗಳು ಯಾವ್ದೆಲ್ಲ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆ, ಸೊ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡುವಂತದ್ದು ಕೋರ್ಸಸ್ ರಿಲೇಟೆಡ್. ಓಕೆ, ಸೊ ಇದರಲ್ಲಿ ಮೇಜರ್ ಕೋರ್ಸಸ್ ಬರುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ಫೈನಾನ್ಸ್ ಮಾಸ್ಟರಿ, ನೆಕ್ಸ್ಟ್ ಇನ್ಫ್ಲುಯೆನ್ಸ್ ಮಾಸ್ಟರಿ, ಹಾಗೆ ಟ್ರಾಫಿಕ್ ಮಾಸ್ಟರಿ ಬರುತ್ತೆ. ಓಕೆ, ಸೊ ಈ ಒಂದು 3 ಕೋರ್ಸಸ್ ಗಳಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಟ್ರಾಟಜಿಸ್ ಗಳಾಗಿರ್ಬೋದು, ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಕಿಲ್ಸ್ ಗಳಾಗಿರ್ಬೋದು, ಅಂಡ್ ಡಿಫರೆಂಟ್ ಕೈಂಡ್ಸ್ ಆಫ್ ಒಂದು ಅರ್ನಿಂಗ್ಸ್ ರೆವೆನ್ಯೂ ಆಗಿರ್ಬೋದು, ಪ್ರತಿಯೊಂದು ಕೂಡ ಡಿಫರೆನ್ಸ್ ಆಗಿರುತ್ತೆ. ಸೊ ಇದನ್ನ ಮೇಜರ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವ್ದು ಬೆಸ್ಟ್ ಕೋರ್ಸ್, ಯಾವ್ದನ್ನ ನಾವು ಚೂಸ್ ಮಾಡಬೇಕು ಅಥವಾ ಯಾವ್ದು ನಮ್ಗೆ ಸೆಟ್ ಆಗುತ್ತೆ ಅಂತ ಹೇಳಿ ನೀವು ಇದರಲ್ಲೇ ಡಿಸೈಡ್ ಮಾಡಿ ನನಗೆ ಮೆಸೇಜ್ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಪಾರ್ಟ್ ಅನ್ನ ಖಂಡಿತವಾಗಿ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಯಾವ ರೀತಿ ಬಿಸ್ಗುರುಕುಲ್ ಸ್ಕಿಲ್ಸ್ ಇದೆ, ಯಾವ ರೀತಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ. ಕರಿಯರ್ ವಿತ್ ಬಿಸ್ಗುರುಕುಲ್ ಅಂತ ಹೊಸ ಪ್ರೋಗ್ರಾಮ್ ಲಾಂಚ್ ಆಗಿದೆ. ಸೊ ಯಾರೆಲ್ಲ ಜಾಬ್ ಆಪರ್ಚುನಿಟಿ ಬಿಸ್ಗುರುಕುಲಲ್ಲೇ ಮಾಡ್ಬೋದು ಅಂತ ಕೇಳ್ತಿದ್ರೆ, ಖಂಡಿತ ಬಿಸ್ಗುರುಕುಲ್ ಕಂಪನಿಯಲ್ಲಿ ನೀವು ವರ್ಕ್ ಕೂಡ ಮಾಡ್ಬೋದು. ಅದು ಕೂಡ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಡೆಫಿನೆಟ್ಲಿ ವರ್ಕ್ ಆಪರ್ಚುನಿಟಿ ತಗೋಬಹುದು. ಹಾಗೆ ಫ್ರೀಲಾನ್ಸಿಂಗ್ ಆಪರ್ಚುನಿಟಿ ಆಗಿರುವಂಥ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಆಡ್ಸ್ ಮಾಸ್ಟರ್ಮೆಂಟ್, ಇಮೇಲ್ ಮಾರ್ಕೆಟಿಂಗ್ ಏನೇ ಒಂದು ವರ್ಕ್ ಅನ್ನು ಮಾಡ್ತೀರಾ ಅಂದ್ರೂ ಕೂಡ ನೀವು ಸರ್ಟಿಫಿಕೇಶನ್ ತಗೊಂಡು ಹೊರಗಡೆ ಹೋಗುವಂಥ ಅವಶ್ಯಕತೆ ಇರಲ್ಲ. ಬಿಸ್ಗುರುಕುಲಲ್ಲೇ ಆರಾಮಾಗಿ ವರ್ಕ್ ಮಾಡ್ತಾ ಸರ್ಟಿಫಿಕೇಟ್ ತಗೊಂಡು ಖಂಡಿತ ನೀವು ಅರ್ನಿಂಗ್ಸ್ ಅನ್ನೋದು ಒಳ್ಳೆ ರೀತಿಯಲ್ಲೇ ಮಾಡಬಹುದು. ಸೊ ಫಸ್ಟ್ ನಾವು ಇದರಲ್ಲಿ 3 ಟೈಪ್ಸ್ ಆಫ್ ಕೋರ್ಸಸ್ ಗಳನ್ನ ಮೆನ್ಷನ್ ಮಾಡ್ತೀವಿ. ಅದು ಕೂಡ ಪ್ಲಾಟಿನಮ್, ಗೋಲ್ಡ್ ಹಾಗೆ ಸಿಲ್ವರ್ ಪ್ಯಾಕೇಜ್ ಅಂತ ಹೇಳಿ. ಸೊ ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ ನನ್ನ ಫೇವರೇಟ್ ಕೋರ್ಸ್ ಬರುತ್ತೆ. ಅದು ಯಾವ್ದಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟರಿ ಕೋರ್ಸ್. ನಾವೊಂದು ಈ ಅಚೀವ್ಮೆಂಟ್ಸ್ ಅನ್ನ ತಗೊಳ್ಳಿಕ್ಕೆ ಅಥವಾ ಈ ತರ ಒಂದು ಒಳ್ಳೆ ರೀತಿಯ ಅರ್ನಿಂಗ್ಸ್ ಅನ್ನ ಮಾಡ್ಲಿಕ್ಕೆ ಮೇಜರ್ಲಿ ಹೆಲ್ಪ್ ಆಗಿರೋ ಕೋರ್ಸ್ ಅಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟರಿ ಕೋರ್ಸ್. ಸೊ ಫೈನಾನ್ಸ್ ಮಾಸ್ಟರಿ ಕೋರ್ಸ್ ಯಾಕೆ ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಅಂತ ಹೇಳಿದ್ರೆ, ಇದರಲ್ಲಿ ಮೇಜರ್ 3 ತರದ ವರ್ಕಿಂಗ್ ಸೆಕ್ಟರ್ ಗಳು ಬರುತ್ತೆ. ಅದು ಯಾವ್ದಂತ ಹೇಳಿದ್ರೆ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ರೀಲಾನ್ಸಿಂಗ್ ಹಾಗೆ ಟ್ರೇಡಿಂಗ್ ಸೆಕ್ಟರ್. ಸೊ 3 ತರದ ಮೇಜರ್ ಸ್ಕಿಲ್ಸ್ ಗಳು ಬರುತ್ತೆ. ಅಂಡ್ ಅಪ್ ಟು 26 ಕ್ಲಾಸಸ್ ಗಳು ಬರುತ್ತೆ. ಇದರಲ್ಲಿ 26 ಕ್ಲಾಸಸ್ ಗಳ ಜೊತೆ ನಿಮ್ಗೆ ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ನೀವು ಏನು ಇನ್ಫ್ಲುಯೆನ್ಸ್ ಮಾಸ್ಟರಿ, ಟ್ರಾಫಿಕ್ ಮಾಸ್ಟರಿ ಹಾಗೆ ಬೇಸಿಕ್ ಕೋರ್ಸ್ ಆಗಿರುವಂತ ಬ್ರಾಂಡಿಂಗ್ ಮಾಸ್ಟರಿ ಮತ್ತೆ ಮಾರ್ಕೆಟಿಂಗ್ ಮಾಸ್ಟರಿ ತಗೊಳ್ತೀರಾ, ಅದೆಲ್ಲ ಕೂಡ ನಿಮ್ಗೆ ಬೋನಸ್ ಕೋರ್ಸ್ ಆಗಿ ಇದರಲ್ಲಿ ಅವೈಲಬಿಲಿಟಿ ಸಿಗುತ್ತೆ. ಸೊ ಇದೆಲ್ಲದೂ ಕೂಡ ಆಡ್ ಆನ್ ಆಗಿ ನಿಮ್ಗೆ ಪ್ರೀಮಿಯಂ ಕೋರ್ಸ್ ಅಂತ ಸಿಗುವಂತದ್ದು, ಅದು ಕೂಡ ಫೈನಾನ್ಸ್ ಮಾಸ್ಟರಿ ಕೋರ್ಸ್. ಸೊ ಫೈನಾನ್ಸ್ ಮಾಸ್ಟರಿ ಕೋರ್ಸ್ ಅಲ್ಲಿ ವರ್ಕಿಂಗ್ ಸ್ಟ್ರಾಟಜಿಗಳು 3 ತರ ಇರುತ್ತೆ ಅಂತ ಹೇಳಿದೆ. ಸೊ ವರ್ಕಿಂಗ್ ಸ್ಟ್ರಾಟಜಿಗಳನ್ನು ಹೇಗೆ ಮಾಡ್ಬೇಕಂತ ಹೇಳಿ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಸೊ ಇಷ್ಟೆಲ್ಲಾ ಸ್ಕಿಲ್ಸ್ ಗಳನ್ನ ಕೊಟ್ಟು ಇಷ್ಟು ವಂಡರ್ಫುಲ್ ಆಪರ್ಚುನಿಟಿಗಳಾಗಿರ್ಬೋದು, ಇಷ್ಟು ಅರ್ನಿಂಗ್ಸ್ ಗಳನ್ನ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಕೋರ್ಸಿನ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಟೋಟಲ್ ಆಗಿ ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ ಅದ್ರದ್ದು ಟೋಟಲ್ ಇನ್ಕಮ್ ಬಂದ್ಬಿಟ್ಟು ಅದ್ರದ್ದು 19,999 ಆಗಿರುತ್ತೆ. ಓಕೆ, ಸೊ 19,999 ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದಾಗ ಖಂಡಿತ ನಿಮ್ಗೆ ಅಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಬಟ್ ನಿಮ್ಗಂತ ನಾನು ನಮ್ಮ ಕರ್ನಾಟಕದವರಿಗಂತ ಎಸ್ಪೆಷಲಿ ಒಂದು ಡಿಸ್ಕೌಂಟ್ ಅನ್ನು ಮಾಡಿ ಕೊಡ್ತೀನಿ. ಅದು ಕೂಡ ಯೂಸಿಂಗ್ ನನ್ನ ಕೂಪನ್ ಕೋಡ್ ಅನ್ನ ಬಂದಾಗ ನೀವು 5,000 rupees ಡಿಸ್ಕೌಂಟ್ ಆಗಿ ನಿಮ್ಗೆ 20,000 ಇರುವಂತ ಕೋರ್ಸ್ ಗಳು ನಿಮ್ಗೆ 14,999 ಗೆ ಅವೈಲಬಿಲಿಟಿ ಸಿಗುತ್ತೆ. ಅದು ಕೂಡ ನನ್ನ ಫೇವರೇಟ್ ಕೋರ್ಸ್ ಫೈನಾನ್ಸ್ ಮಾಸ್ಟರಿ ಕೋರ್ಸ್. ಯಾಕೆ ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಅಂತ ನಿಮ್ಗೆ ಗೊತ್ತಿದೆ. ನಾನು ಅರ್ನಿಂಗ್ಸ್ ಮಾಡಿರೋದು 35 ಲಕ್ಷ. ಸೊ ನೆಕ್ಸ್ಟ್ ಬರುವಂತದ್ದು ನಮ್ಗೆ ಗೋಲ್ಡ್ ಕೋರ್ಸ್ ಬಂದ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಫ್ರೀಲಾನ್ಸಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತೆ ಟ್ರೇಡಿಂಗ್ ಸೆಕ್ಟರ್ ಖಂಡಿತ ಬರಲ್ಲ. ಯಾಕಂತ ಹೇಳಿದ್ರೆ ಟ್ರೇಡಿಂಗ್ ಸೆಕ್ಟರ್ ಬರುವಂತದ್ದು ಟಾಪ್ ನಾಚ್. ಅದು ಕೂಡ ನನ್ನ ಫೇವರೇಟ್ ಕೋರ್ಸ್ ಆಗಿರುವಂತ ಫೈನಾನ್ಸ್ ಮಾಸ್ಟರ್ ಅಲ್ಲಿ ಮಾತ್ರ ಸಿಗುವಂತದ್ದು. ಬಟ್ ಇದರಲ್ಲಿ ನಿಮ್ಗೆ ಸಿಗಲ್ಲ. ಇದರಲ್ಲಿ ನಿಮ್ಗೆ ಅಪ್ ಟು 24 ಸ್ಕಿಲ್ಸ್ ಗಳು ಸಿಗುತ್ತೆ. 24 ಸ್ಕಿಲ್ಸ್ ಗಳನ್ನ ಕಲಿತಿದ್ದೀರಾ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ಇರುತ್ತೆ. ಸೊ ಈ ಒಂದು ಕೋರ್ಸ್ ನಿಮ್ಗೆ ಡೈರೆಕ್ಟ್ ಆಗಿ ನೀವು ವೆಬ್ಸೈಟ್ ಅಲ್ಲೇ ಹೋಗಿ ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ 15,999 ಗೆ ಸಿಗುವಂತದ್ದು, ಅಂದ್ರೆ 16,000 rupees ಸಿಗುತ್ತೆ. ಈ ಒಂದು ಕೋರ್ಸ್ ಅನ್ನ ವಿತ್ ನನ್ನ ಕೂಪನ್ ಕೋಡ್ ಅನ್ನು ಯೂಸ್ ಮಾಡ್ಕೊಂಡು ನೀವೇನಾದ್ರು ಎನ್ರೋಲ್ಮೆಂಟ್ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಡೆಫಿನೆಟ್ಲಿ ಸಿಗುವಂತದ್ದು 10,999 ಗೆ, ಅಂದ್ರೆ 10,999 ರೂಪಾಯಿಗೆ ನಿಮ್ಗೆ ಈ ಒಂದು ಕೋರ್ಸ್ ನಿಮ್ಗೆ ಅವೈಲಬಿಲಿಟಿ ಸಿಗುತ್ತೆ. ಸೊ ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಮತ್ತೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ನಿಮ್ಗೆ ರಿಲೇಟೆಡ್ ಏನು ಟ್ರಾಫಿಕ್ ಮಾಸ್ಟರಿ ಮತ್ತೆ ಬೇಸಿಕ್ ಕೋರ್ ಆಗಿರುವಂತಹ ಬ್ರಾಂಡಿಂಗ್ ಮಾಸ್ಟರಿ ಮತ್ತೆ ಮಾರ್ಕೆಟಿಂಗ್ ಮಾಸ್ಟರ್ ಸಿಗುತ್ತೆ. ಬಟ್ ಇನ್ಕಮ್ ಅನ್ನೋದು ಫೈನಾನ್ಸ್ ಮಾಸ್ಟರ್ ಗಿಂತ ಸ್ವಲ್ಪ ಡಿಸೆಂಟ್ ಇನ್ಕಮ್ ಇರುತ್ತೆ. ಬಟ್ ಅಷ್ಟು ಇನ್ಕಮ್ ಅನ್ನ ನಾವು ಕ್ರಿಯೇಟ್ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಬರುವಂತದ್ದು ನಿಮ್ಗೆ ಬೇಸಿಕ್ ಆಗಿರುವಂತ ಸಿಲ್ವರ್ ಪ್ಯಾಕೇಜ್. ಸೊ ಸಿಲ್ವರ್ ಪ್ಯಾಕೇಜ್ ಅಂತ ಹೇಳಿದ್ರೆ ನಾನು ಫಸ್ಟ್ ನಾನು ಪ್ಲಾಟಿನಮ್ ಎಕ್ಸ್ಪ್ಲೇನ್ ಮಾಡಿದೆ, ಗೋಲ್ಡ್ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಬರುವಂತ ಸಿಲ್ವರ್ ಆಗಿರೋದ್ರಿಂದ ಸಿಲ್ವರ್ ಪ್ಯಾಕೇಜ್ ಆಗಿರುವಂತದ್ದು ಟ್ರಾಫಿಕ್ ಮಾಸ್ಟರಿ. ಸೊ ಟ್ರಾಫಿಕ್ ಮಾಸ್ಟರ್ ಒಂದು ಡಿಸೆಂಟ್ ಇನ್ಕಮ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಬಹುದು.
ಬರ್ಬೋದು. ಇದರಲ್ಲಿ ಅಪ್ ಟು ನೀವು 16 ಸ್ಕಿಲ್ಸ್ ಗಳನ್ನ ಕಲ್ತ್ಕೊಬರ್ಬೋದು. ಓಕೆ, ಸೊ 16 ಟೈಪ್ ಆಫ್ ಸ್ಕಿಲ್ಸ್ ಗಳ ಜೊತೆ ಅಂಡ್ ಅರ್ನಿಂಗ್ ಸ್ಟ್ರಾಟಜಿಗಳು ಕೂಡ ಡಿಸೆಂಟ್ ಆಗಿರುತ್ತೆ. ಅಂಡ್ ನೀವು ಇದರಲ್ಲಿ ಬೇಸಿಕಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೇನ್ ಸೆಕ್ಟರ್ ಆಗುತ್ತೆ ಅಂಡ್ ಫ್ರೀಲಾನ್ಸಿಂಗ್ ಕೂಡ ಮಾಡ್ಕೊಬರ್ಬೋದು. ಬಟ್ ಎಫೆಕ್ಟಿವ್ ಫ್ರೀಲಾನ್ಸಿಂಗ್ ಅಥವಾ ಅಡ್ವಾನ್ಸ್ ಟ್ರೈನಿಂಗ್ಸ್ ಗಳು ನಿಮ್ಗೆಲ್ಲ ಸಿಗುವಂತದ್ದು ಫೈನಾನ್ಸ್ ಮಾಸ್ಟರ್ ಅಲ್ಲೇ. ಸೊ ಫೈನಾನ್ಸ್ ಮಾಸ್ಟರಿ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ ವಿತ್ ಟ್ರಾಫಿಕ್ ಮಾಸ್ಟರಿ ಜೊತೆ. ಟ್ರಾಫಿಕ್ ಮಾಸ್ಟರಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೊಬರ್ಬೋದು, ಬಟ್ ಟ್ರಾಫಿಕ್ ಅನ್ನೋದು ಒಳ್ಳೆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಬರ್ಬೋದು ಇದರಲ್ಲೂ ಕೂಡ. ಅಂಡ್ ಈ ಒಂದು ಕೋರ್ಸ್ ನಿಮಗೆ ಟೋಟಲ್ ಆಗಿ ಸಿಗುವಂತದ್ದು ಅದು ನಿಮಗೆ 899 ಗೆ ಸಿಗುತ್ತೆ. ಸೊ 899 ಗೆ ಸಿಗುವಂತ ಕೋರ್ಸಸ್ ಗಳು ನಿಮಗೆ ವಿತ್ ಯೂಸಿಂಗ್ ಮೈ ಕೂಪನ್ ಕೋಡ್. ಸೊ ನಿಮಗೆ 3000 rupees ಡಿಸ್ಕೌಂಟ್ ಕೂಡ ಆಗಿ ನನ್ನ ಒಂದು ಕೂಪನ್ ಕೋಡ್ ಇಂದ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅವೈಲಬಿಲಿಟಿ ಆಗುವಂತದ್ದು 5999 ಗೆ, ಅಂದ್ರೆ 5999 ರೂಪಾಯಿಗೆ ನಿಮಗೆ ಮತ್ತೊಂದು ಟ್ರಾಫಿಕ್ ಮಾಸ್ಟರಿ ಕೋರ್ಸ್ ಅಂತ ಸಿಗುತ್ತೆ. ಅಂಡ್ ಇದರಲ್ಲಿ ನಿಮಗೆ ಬೇಸಿಕ್ ಕೋರ್ಸ್, ಬ್ರಾಂಡಿಂಗ್ ಮಾಸ್ಟರಿ ಮತ್ತೆ ಟ್ರಾಫಿಕ್ ಮಾಸ್ಟರಿ ಅವೈಲಬಿಲಿಟಿ ಖಂಡಿತ ಸಿಗುತ್ತೆ. ಸೊ ಇದಿಷ್ಟು ಕೋರ್ಸ್ ಗಳ ರಿಲೇಟೆಡ್ ಆಯ್ತು. ಸೊ ಇವಾಗ ನೀವೇ ಡಿಸೈಡ್ ಮಾಡಬಹುದು ಯಾವ ಕೋರ್ಸ್ ನಾವು ಚೂಸ್ ಮಾಡಬೇಕು, ಯಾವ್ದ್ರಲ್ಲಿ ಒಳ್ಳೆ ರೀತಿಯ ಅರ್ನಿಂಗ್ಸ್ ಇದೆ ಅಂತ ಹೇಳಿ ಖಂಡಿತ ನೀವು ಚೂಸ್ ಮಾಡ್ತೀರಾ. ಅಂಡ್ ನೀವು ಟ್ರಾಫಿಕ್ ಮಾಸ್ಟರಿನ ಅಥವಾ ಇನ್ಫ್ಲುಯೆನ್ಸ್ ಮಾಸ್ಟರ್ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನನ್ನ ಹತ್ರ ಅಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲ, ಬಟ್ ನಾನು ಬೇಸಿಕಲಿ ಸ್ಟಾರ್ಟ್ ಅಪ್ ಮಾಡಬೇಕು ಅಂತ ಹೇಳಿದಾಗ ಅದರಿಂದ ಸ್ಟಾರ್ಟ್ ಮಾಡಬಹುದು. ಬಟ್ ನಿಮ್ಗೆ ಎಬಿಲಿಟಿ ಇದೆ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಅಥವಾ ಒಳ್ಳೆ ರೀತಿಯ ಅರ್ನಿಂಗ್ಸ್ ಗಳನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟರ್ನೇ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸೊ ಫೈನಾನ್ಸ್ ಮಾಸ್ಟರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನೀವು ಮತ್ತೆ ಅಗೇನ್ ಪೇ ಮಾಡುವಂತದ್ದು ಯಾವುದೇ ರೀತಿಯ ಚಾನ್ಸಸ್ ಇರಲ್ಲ. ಯಾಕಂತ ಹೇಳಿದ್ರೆ ನೀವು ಇನ್ಫ್ಲುಯೆನ್ಸ್ ಮಾಸ್ಟರಿ ತಗೊಂಡು ಎಷ್ಟು 15,999 ಗೆ ತಗೊಳ್ತೀರಾ ಅಂತ ಹೇಳಿದ್ರೆ ಇನ್ಫ್ಲುಯೆನ್ಸ್ ಮಾಸ್ಟರಿ, ನೆಕ್ಸ್ಟ್ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು 11,000ಕ್ಕೆ ನೀವು ತಗೊಂಡ್ರು ಕೂಡ, ಬಟ್ ನೀವು ಇನ್ಫ್ಲುಯೆನ್ಸ್ ಮಾಸ್ಟರ್ ಫೈನಾನ್ಸ್ ಮಾಸ್ಟರ್ಗೆ ಅಪ್ಗ್ರೇಡ್ ಆಗ್ತೀರಾ ಅಂತ ಹೇಳಿದ್ರೆ ರಿಮೈನಿಂಗ್ 4,000 ಕೊಟ್ಟರೆ ನಿಮಗೆ ಫೈನಾನ್ಸ್ ಮಾಸ್ಟರ್ ಅಪ್ಗ್ರೇಡ್ ಆಗಲ್ಲ, ಮತ್ತೆ ಕಂಪ್ಲೀಟ್ ಆಗಿ 15,000ನೇ ಕೊಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು ಫೈನಾನ್ಸ್ ಮಾಸ್ಟರಿಗೆ ನೀವು ಡೈರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಇರುವಂತ ಅಡ್ವಾಂಟೇಜ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮಗೆ ಖಂಡಿತ ಸಿಕ್ಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದೆಲ್ಲಾ ಕೋರ್ಸಸ್ ಗಳು ಎಷ್ಟು ಅರ್ನಿಂಗ್ಸ್ ಅನ್ನ ನಾವು ಮಾಡಬಹುದು, ಮಿನಿಮಮ್ ಅರ್ನಿಂಗ್ಸ್ ಅಂತ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ ಫೈನಾನ್ಸ್ ಮಾಸ್ಟರ್ 50,000 ಇಂದ 1 lakh rupees ವರೆಗೂ ಅರ್ನಿಂಗ್ಸ್ ಮಾಡಬಹುದು. ಅಂಡ್ ಇನ್ಫ್ಲುಯೆನ್ಸ್ ಮಾಸ್ಟರ್ ನಿಮಗೆ 14 ಇಂದ 50,000 ವರೆಗೂ ಅರ್ನಿಂಗ್ಸ್ ಅನ್ನು ಮಾಡಬಹುದು. ಅಂಡ್ ಟ್ರಾಫಿಕ್ ಮಾಸ್ಟರ್ 12 to 20,000 rupees ವರೆಗೂ ಅರ್ನಿಂಗ್ಸ್ ಅನ್ನ ಖಂಡಿತ ಮಾಡ್ಕೊಬರ್ಬೋದು. ಸೊ ಇದರಲ್ಲೇ ಗೊತ್ತಾಗ್ತಿದೆ ಯಾವ ರೀತಿ ಅರ್ನಿಂಗ್ಸ್ ಕೂಡ ಡಿಫರೆಂಟ್ ಆಗುತ್ತೆ ಅಂತ ಹೇಳಿ. ಓಕೆನಾ. ಸೊ ಇದಿಷ್ಟು ಅರ್ನಿಂಗ್ ಸ್ಟ್ರಾಟಜಿಸ್ ರಿಲೇಟೆಡ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ಇದರಲ್ಲಿ ವರ್ಕ್, ಆಕ್ಚುಯಲ್ ವರ್ಕ್ ಏನಿರುತ್ತೆ ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ನೀವು ಹೇಳ್ಬೋದಾ ಅಂತ ಹೇಳ್ಕೊಬರ್ತೀರಲ್ವಾ. ಸೊ ಖಂಡಿತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಎಕ್ಸಾಂಪಲ್ ಮೂಲಕ ನಾನು ಹೇಳ್ಕೊಬರ್ತೀನಿ ಅಂತ ಹೇಳಿ. ನಾನು ಇದರಲ್ಲಿ ಬೇಸಿಕಲಿ ಸ್ಪೆಷಲಿ ಥಿಂಗ್ ಹೇಳುವಂತದ್ದು ಏನಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟರಿ ಕೋರ್ಸ್ ಯಾಕೆ ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಅಂತ ಹೇಳಿದ್ರೆ, ಸೊ ಇದ್ರಲ್ಲಿ 3 ಸೆಕ್ಟರ್ ಆಫ್ ವರ್ಕಿಂಗ್ ಸಿಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ರೀಲಾನ್ಸಿಂಗ್ ಮತ್ತೆ ಟ್ರೇಡಿಂಗ್ ಸೆಕ್ಟರ್ ಆಗಿರ್ಬೋದು. ಸೊ ಈಗ ನಾನು ಫಸ್ಟ್ ಹೇಳ್ಕೊ ಬರ್ತೀನಿ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಫ್ರೀಲಾನ್ಸಿಂಗ್ ಸೆಕ್ಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ. ಓಕೆ, ಸೊ ಫ್ರೀಲಾನ್ಸಿಂಗ್ ಸೆಕ್ಟರ್ ಅಂತ ಹೇಳಿದ್ರೆ ಇದರಲ್ಲಿ ಕಾಪಿರೇಟಿಂಗ್ ಬರುತ್ತೆ, ಕಂಟೆಂಟ್ ರೈಟಿಂಗ್ ಬರುತ್ತೆ, ನಾನು ಮೇನ್ ಯಾವ್ದೆಲ್ಲ ಬರುತ್ತೆ ಎಲ್ಲದೂ ಕೂಡ ಹೇಳ್ತೀನಿ. ಸೊ ಅದ್ರ ಜೊತೆ ಆಡ್ಸ್ ಮಾಸ್ಟರ್ ಬರುತ್ತೆ, ಪಾಡ್ಕಾಸ್ಟ್ ಮಾಸ್ಟರ್ ಅಂತ ಬರುತ್ತೆ, ಗೂಗಲ್ ಆಡ್ಸ್ ರಿಲೇಟೆಡ್ ಬರುತ್ತೆ, ಇಮೇಲ್ ಮಾರ್ಕೆಟಿಂಗ್ ಬರುತ್ತೆ, ಎಕ್ಸೆಲ್ ಮಾಸ್ಟರ್ ಬರುತ್ತೆ. ಪ್ರತಿಯೊಂದು ಕೂಡ ಇದೆಲ್ಲ ಆಡ್ ಆನ್ ಆಗಿರೋದ್ರಿಂದ ಸೊ ಈ ಒಂದು ಕೋರ್ಸಸ್ ಅಲ್ಲಿ ನೀವು ಹೇಗೆ ಕಲಿಬಹುದು ಅಂತ ಹೇಳಿದ್ರೆ ಕಂಟೆಂಟ್ ರೈಟಿಂಗ್ ಅಂತ ಹೇಳಿದ್ರೆ ಸಪೋಸ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅನ್ಕೊಂಡ್ರೆ, ಓಕೆ, ಸೊ ಒಂದು ಮೊಬೈಲ್ ಫೋನ್ ಇದೆ ಅಂತ ಹೇಳಿದ್ರೆ ಸೊ ಅದಕ್ಕೆ ಕಂಪನಿಯವರು ಕಂಟೆಂಟ್ ಅನ್ನ ಪ್ರೊವೈಡ್ ಮಾಡಿ ಕೊಡ್ತಾರೆ, ಅಂದ್ರೆ ಡಾಟಾಗಳನ್ನ ಪ್ರೊವೈಡ್ ಮಾಡಿ ಕೊಡ್ತಾರೆ. ಸೊ ನಾವು ಆ ಡಾಟಾಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ಒಂದು ಕಂಟೆಂಟ್ ಅನ್ನ ಬರೀಬೇಕು. ನೆಕ್ಸ್ಟ್ ಆ ಮೊಬೈಲ್ ಅವರು ಓಕೆ, ಸೊ ಅದನ್ನ ತಗೊಂಡು ಹೋಗ್ಬಿಟ್ಟು ಅವರು ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಗಾದ್ರೂ ಯೂಸ್ ಮಾಡಬಹುದು, ಯಾವುದೇ ರೀತಿ ಅವರ ಪ್ರೊಸೆಸ್ ಪ್ರಮೋಷನ್ ಥಿಂಗ್ಸ್ ಗಳಿಗೆ ಕೂಡ ಯೂಸ್ ಮಾಡಬಹುದು. ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ನೀವು ಒಂದು ಕಂಟೆಂಟ್ ಕ್ರಿಯೇಟರ್ ನ ಪ್ರೈಸ್ ಇಲ್ಲೇ ಕೂಡ ನೋಡ್ಕೊಬರ್ಬೋದು ನೀವು ಹೋಗಿ. ಸೊ ಖಂಡಿತ ನೋಡ್ಕೊಂಡ್ರಲ್ವಾ ಇಷ್ಟೆಲ್ಲ ಸ್ಯಾಲರಿಗಳು ಕಂಟೆಂಟ್ ರೈಟಿಂಗ್ ಅಲ್ಲಿ ಸಿಗುತ್ತೆ. ಅದೇ ತರ ಸಿಮಿಲರ್ ನಾನೇನು ಕಾಪರೇಟಿಂಗ್, ಆಡ್ಸ್ ಮಾಸ್ಟರ್, ಪಾಡ್ಕಾಸ್ಟ್ ಮಾಸ್ಟರ್ ಪ್ರತಿಯೊಂದು ಕೂಡ ಹೇಳಿದೆ. ಅದೇ ತರ ಒಳ್ಳೆ ರೀತಿ ಅರ್ನಿಂಗ್ಸ್ ಅನ್ನ ನೀವು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಬರ್ಬೋದು. ಸೊ ಇದು ನಿಮಗೆ ವರ್ಕಿಂಗ್ ಸ್ಟ್ರಕ್ಚರ್ ಗಳ ರೀತಿಯಾಗಿ ಬರುವಂತದ್ದು. ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬರ್ತೀರಾ ಅಂತ ಹೇಳಿದ್ರೆ ತುಂಬಾ ಜನ ತಪ್ಪು ತಿಳ್ಕೊಳ್ತೀರಾ ಏನಂತ ಹೇಳಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ರೆಫರ್ ಅಂಡ್ ಅರ್ನ್ ಇರುತ್ತೆ, ಚೈನ್ ಮಾರ್ಕೆಟ್ ಸಿಸ್ಟಮ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ. ಸೊ ಖಂಡಿತ ಅಲ್ಲ. ಯಾಕಂತ ಹೇಳಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಹೇಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ಏನೋ ಒಂದು ಮೊಬೈಲ್ ಫೋನ್ ಅಥವಾ ಯಾವ್ದೋ ಒಂದು ರಿಲೇಟೆಡ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಎಕ್ಸಾಂಪಲ್ ಕೊಡ್ಲಿ ಇವಾಗ. ಓಕೆ, ಸಪೋಸ್ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಇದೇ ಒಂದು ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಪ್ರತಿಯೊಂದರಲ್ಲೂ ಕೂಡ. ಸೊ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ ಆ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಪ್ರಾಡಕ್ಟಿನ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪ್ರಾಡಕ್ಟಿನ ಲಿಂಕ್ ಹಾಗೆ ಕೂಪನ್ ಕೋಡ್ ಎರಡು ಕೂಡ ಕೊಟ್ಟಿರ್ತೀನಿ. ಸೊ ನೀವು ಯೂಸಿಂಗ್ ಅದೇ ಒಂದು ಕೂಪನ್ ಕೋಡ್ ಹೋಗಿ ನೀವು ಕ್ಲಿಕ್ ಮಾಡಿ ಆ ಕೂಪನ್ ಕೋಡ್ ಅನ್ನು ಯೂಸ್ ಮಾಡ್ಕೊಂಡ್ರೆ ನೀವು ಅವಾಗ ನಿಮ್ಗೆ ಇಷ್ಟು ಡಿಸ್ಕೌಂಟ್ ಅಂತ ಆಗುತ್ತೆ. ಸೊ ಇದು ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್. ನಾನು ಏನ್ ಹೇಳಿದೆ ಅಮೆಝಾನ್ ಅಸೋಸಿಯೇಟ್ ಮತ್ತೆ ಫ್ಲಿಪ್ಕಾರ್ಟ್ ಅಸೋಸಿಯೇಟ್ ಅಲ್ಲಿ ಆಗುವಂತದ್ದು. ಸೊ ಅದೇ ರೀತಿ ನೀವು ಇಲ್ಲಿ ಬಿಸ್ಗುರ್ಕುಲ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಬಿಸ್ಗುರ್ಕುಲ್ ಅಲ್ಲಿ ಸಿಗುವಂತ ಪ್ರಮೋಷನ್ ಕೋರ್ಸಸ್ ಗಳನ್ನ ನೀವು ಯೂಸ್ ಮಾಡ್ಕೊಂಡು ಪ್ರಮೋಷನ್ ಮಾಡಿದಾಗ ಸೊ ನಿಮ್ಗೆ ಒಂದಿಷ್ಟು ರಿವಾರ್ಡ್ಸ್ ಗಳಂತ ಕೊಡ್ತಾರೆ. ಅದು ಕೂಡ 70 to 80%. ಸೊ ಅಲ್ಲಿ ನಿಮ್ಗೆ ಏನು 7 to 8% ಮಾತ್ರ ಇನ್ಕಮ್ ಸಿಗುವಂತದ್ದು. ಅದು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ನೀವು ಅಮೆಝಾನ್ ಅಥವಾ ಯಾವುದೇ ಒಂದು ಸೆಕ್ಟರ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ಈ ಒಂದು ಬಿಸ್ಗುರ್ಕುಲ್ ಸೆಕ್ಟರ್ ಅಲ್ಲಿ ನಿಮ್ಗೆ ಸಿಗುವಂತದ್ದು 60 to 70% ಆಫ್ ಇನ್ಕಮ್. ಸೊ ಇಲ್ಲೇ ನೋಡ್ಕೋಬಹುದು ಯಾವ ರೀತಿ ಹ್ಯೂಜ್ ರಿವಾರ್ಡ್ ಆಗಿರ್ಬೋದು, ಅರ್ನಿಂಗ್ಸ್ ಅನ್ನೋದಾಗಿರ್ಬೋದು ಬಿಸ್ಗುರ್ಕುಲ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಸೊ ಇದು ಒಂದು ಬಿಸ್ಗುರ್ಕುಲ್ ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಸೆಕ್ಟರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರುವಂತ ಟ್ರೇಡಿಂಗ್ ಸೆಕ್ಟರ್ ಹೇಗೆ ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ಫ್ರೀಲಾನ್ಸಿಂಗ್ ಅಲ್ಲಿ ಅಂಡ್ ಅದ್ರ ಜೊತೆ ಏನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಅರ್ನಿಂಗ್ಸ್ ಮಾಡಿರೋದನ್ನ
ಕ್ಯಾಪಿಟಲೈಸ್ ಮಾಡಬೇಕು ಅಥವಾ ಒಳ್ಳೆ ರೀತಿಯ ಅರ್ನಿಂಗ್ಸ್ ಅನ್ನ ನಾವು ಇನ್ನ ಡಬಲ್ ಮಾಡಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಟ್ರೇಡಿಂಗ್ ಸೆಕ್ಟರ್ ಅಲ್ಲಿ ಬೇಕಿದ್ರು ಇನ್ವೆಸ್ಟ್ ಮಾಡ್ಕೋಬಹುದು. ಇಲ್ಲಿ ಬಿಸ್ಗುರುಕುಲ್ ಅಲ್ಲಿ ನಿಮಗೆ ವಂಡರ್ಫುಲ್ ಆಪರ್ಚುನಿಟಿ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಗ್ರಾಫ್ ಅನಾಲಿಸಿಸ್ ಆಗಿರ್ಬೋದು, ಚಾರ್ಟ್ ಅನಾಲಿಸಿಸ್ ಆಗಿರ್ಬೋದು, ಕ್ಯಾಂಡಲ್ ಸ್ಟಿಕ್ ಬಿಹೇವಿಯರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೇಳ್ಬಿಟ್ಟು ನಿಮಗೆ ಸೊ ಇಲ್ಲಿ ನಿಮಗೆ ಅರ್ನಿಂಗ್ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡ್ತಾರೆ. ಸೊ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ಮ ಅಮೌಂಟ್ ಅನ್ನು ಕೂಡ ನೀವು ಡಬಲ್ ಮಾಡ್ಕೋಬಹುದು. ಸೊ ಇದು ನಮ್ಮ ಬಿಸ್ಗುರುಕುಲ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗಳು ಎಲ್ಲೆಲ್ಲ ವರ್ಕ್ ಮಾಡ್ತಾರೆ ಅಂತ ಹೇಳಿ ಕ್ಲಿಯರ್ ಆಗಿ ನೋಡ್ಕೋಬಹುದು. ವಿಪ್ರೋ ಆಗಿರ್ಬೋದು, ಡೆಲಾಯ್ಟ್ ಆಗಿರ್ಬೋದು, ಎಸೆನ್ಷಿಯಲ್ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ವಿವೋ ಹಾಗೂ ಟಾಟಾ ಕಂಪನಿ ಅಂತ ಒಂದು ರೆಪ್ಯೂಟೆಡ್ ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಡಿಜಿಟಲ್ ಸ್ಕಿಲ್ಸ್ಗಳು ನಮ್ಮ ಕಂಪನಿಯಲ್ಲೇ ನಿಮಗೆ ಪ್ರೊವೈಡ್ ಆಗಿ ಕೊಡುವಂಥದ್ದು. ಸೊ ಇಲ್ಲಿ ಪ್ರತಿಯೊಂದು ಕೂಡ ಇದೆ, ನೋಡ್ಕೊಬರ್ಬೋದು. ಎಕ್ಸ್ಪೀರಿಯನ್ಸ್ ಟ್ರೈನರ್ಸ್ ಆ್ಯಂಡ್ ನಮ್ಮ ಒಂದು ಬಿಸ್ಗುರುಕುಲ್ ಫೌಂಡೇಶನ್ ಕೂಡ ಇದೆ, ಯಾರೆಲ್ಲ ಒಂದು ಬಡ ಮಕ್ಕಳಿಗೆ ಸಹಾಯ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ಗಳ ಫೀಡ್ಬ್ಯಾಕ್ ಕೂಡ ನೋಡ್ಕೊಬರ್ಬೋದು. ಅಂಡ್ ನೆಕ್ಸ್ಟ್ ಬರುವಂಥದ್ದು ಟ್ರಾಫಿಕ್ ಮಾಸ್ಟರಿ. ಸೊ ಟ್ರಾಫಿಕ್ ಮಾಸ್ಟರಿ ಅಂತ ಹೇಳಿದ್ರೆ ಆ ವರ್ಡ್ ಅಲ್ಲೇ ಇದೆ. ಸೊ ಟ್ರಾಫಿಕ್ ಮಾಸ್ಟರಿ ಅಂತ ಹೇಳಿದ್ರೆ ಒಂದು ಟ್ರಾಫಿಕ್ ಅನ್ನ ಕ್ರಿಯೇಟ್ ಮಾಡಿ ಕೊಡುವಂಥದ್ದು. ಇವನ್ ಸಪೋಸ್ ನನ್ನ ಹತ್ರ ಒಂದು ಬಿಸ್ನೆಸ್ ಒಂದು ಏನೋ ಒಂದು ಕಂಪನಿ ಮಾಡ್ತಿದ್ದೀನಿ, ಏನೋ ಒಂದು ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ ಸೊ ನನಗೆ ಸೋಷಿಯಲ್ ಮೀಡಿಯಾ ಥ್ರೂ ಎಂಟ್ರಿ ಇಷ್ಟ ಇರಲ್ಲ, ಅಥವಾ ಯಾವುದೋ ಒಂದು ಥರ್ಡ್ ಪರ್ಸನ್ ನಾನು ಹುಡುಕ್ಬಿಟ್ಟು ಸೊ ಆ ಪರ್ಸನ್ ಜೊತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗಿಬಿಟ್ಟು ನನ್ನ ಒಂದು ಕಂಪನಿಯ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಆ ಒಂದು ಕಂಪನಿ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಆಡ್ಸ್ ರನ್ ಮಾಡ್ಕೊಡ್ತಾನೆ, ಹಾಗೂ ಅವನು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಪ್ರತಿಯೊಂದು ಕೂಡ ಟ್ರಾಫಿಕ್ ಅನ್ನ ಎಂಗೇಜ್ ಮಾಡಿ ಕೊಡ್ತಾನೆ. ಸೊ ಇದು ಟ್ರಾಫಿಕ್ ಮಾಸ್ಟರ್ ಇರುವಂತ ಅವರೇಜ್ ಇನ್ಕಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ತರ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಇನ್ಕಮ್ ಅನ್ನು ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದ್ರೆ ಸೊ ಫೈನಾನ್ಸ್ ಮಾಸ್ಟರ್ ನಿಮಗೆ ಅಪ್ ಟು ಕಮಿಷನ್ 10,000 ಸಿಗುತ್ತೆ. ಅಂಡ್ ಇನ್ಫ್ಲುಯೆನ್ಸ್ ಮಾಸ್ಟರ್ ಕಮಿಷನ್ ನಿಮಗೆ 7,000 ಸಿಗುತ್ತೆ. ಅಂಡ್ ನೆಕ್ಸ್ಟ್ ಬರುವಂತದ್ದು ಟ್ರಾಫಿಕ್ ಮಾಸ್ಟರ್ ನಿಮಗೆ 4,000 ಕಮಿಷನ್ ಅನ್ನು ಸಿಗುತ್ತೆ. ಬಟ್ ನೀವು ಇಲ್ಲಿ ಟ್ರಾಫಿಕ್ ಮಾಸ್ಟರ್ ತಗೊಂಡು ನೀವು ಫೈನಾನ್ಸ್ ಮಾಸ್ಟರ್ ಅಥವಾ ಇನ್ಫ್ಲುಯೆನ್ಸ್ ಮಾಸ್ಟರ್ ಪ್ರಮೋಟ್ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸೊ ಟ್ರಾಫಿಕ್ ಮಾಸ್ಟರ್ ಅನ್ನೋದು ಬೇಸಿಕ್ ಕೋರ್ಸ್ ಆಗಿರೋದ್ರಿಂದ ನಿಮಗೆ ಸಿಗುವಂತ ಅಮೌಂಟ್ 4,000 ಆಗಿರುತ್ತೆ. ಅದೇ ನೀವು ಫೈನಾನ್ಸ್ ಮಾಸ್ಟರ್ ತಗೊಳ್ತೀರಾ ಅಂತ ಹೇಳಿದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾಕಂತ ಹೇಳಿದ್ರೆ 10,000 ಇನ್ಕಮ್ ನ ನೀವು ಫೈನಾನ್ಸ್ ಮಾಸ್ಟರ್ ಜನರೇಟ್ ಮಾಡಬಹುದು. ಅಂಡ್ ನನ್ನ ರೀತಿ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ ಫೈನಾನ್ಸ್ ಮಾಸ್ಟರ್ ಮಾಡ್ಬೇಕಂತ ಹೇಳಿ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವ ಕೋರ್ಸ್ ಅನ್ನು ತಗೊಳ್ತೀರಾ ಅಂತ ಹೇಳಿ. ಸೊ ಇದಿಷ್ಟು ಕೋರ್ಸಿನ ವರ್ಕಿಂಗ್ ರಿಲೇಟೆಡ್ ಆಯ್ತು. ಓಕೆ, ಸೊ ಫೈನಾನ್ಸ್ ಮಾಸ್ಟರ್ ಅಂದ್ರೆ ತುಂಬಾ ಜನ ಹೇಳ್ತಿದ್ದೀರಾ. ಸೊ ಯಾಕೆ ಸರ್ ಫೈನಾನ್ಸ್ ಮಾಸ್ಟರ್ ಅಷ್ಟು ಅರ್ನಿಂಗ್ಸ್ ಇದೆಯಾ, ಸೊ ಫೈನಾನ್ಸ್ ಮಾಸ್ಟರ್ ಒಳ್ಳೆ ರೀತಿಯ ರೆವೆನ್ಯೂ ಇದೆ ಅಂತ ಹೇಳಿ ನಿಮಗೆ ನಂಬಕ್ಕಾಗ್ತಾರಲ್ವಾ. ಸೊ ಅದಕ್ಕೆ ನಾನು ತೋರಿಸ್ಕೊ ಬರ್ತಾ ಇರುವಂತದ್ದು ನನ್ನ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್. ಓಕೆ, ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಗಳು ನನ್ನ ಟೀಮ್ ಅಲ್ಲಿ ಇಟ್ಕೊಂಡು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂಡ್ ನಮ್ಮ ಟೀಮ್ ಹೋಪಿನ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅವರ ಮೇಲೆ ಅಂತ ಹೇಳಿ ನೀವು ಕ್ಲಿಯರ್ ಆಗಿ ನೋಡ್ಕೊ ಬರ್ಬೋದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಫೀಡ್ಬ್ಯಾಕ್ಸ್ ಇವಾಗ ನಾನು ತೋರಿಸ್ಕೊ ಬರ್ತೀನಿ. ಸೊ ಇಲ್ಲಿ ನೋಡ್ಕೊ ಬರ್ಬೋದು ನನ್ನ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ಸ್ ಗಳಾಗಿರ್ಬೋದು. ಹಾಯ್, ನಾನು ಅಶ್ವಿನಿ. ಆಸ್ ಎ ಹೌಸ್ ವೈಫ್ ಆಗಿ ನಾನು ಈ ಪ್ಲಾಟ್ಫಾರ್ಮಲ್ಲಿ 1,00,000 ರೂಪೀಸ್ನ ಅರ್ನಿಂಗ್ಸ್ ಮಾಡಿದ್ದೀನಿ. ಸೊ ಇದೆಲ್ಲ ಬಂದಿದ್ದು ಬಿಸ್ಗುರುಕುಲ್ನ ಟೀಮ್ ಹೋಪಿಗೆ ಜಾಯ್ನ್ ಆದಮೇಲೆ ಆ್ಯಂಡ್ ಅವರ ಕನ್ನಡ ಮೆಂಟರ್ಶಿಪ್ನ ಅಟೆಂಡ್ ಮಾಡಿದ್ಮೇಲೆ. ಸೊ ಥ್ಯಾಂಕ್ ಯು ಗಣೇಶ್ ಸರ್. ಹಾಯ್ ಗೈಡ್ಸ್, ಐ ಆಮ್ ಭಾಗ್ಯಶ್ರೀ. ನಾನು ಕೂಡ ಟೀಮ್ ಹೋಪ್ಗೆ ಜಾಯ್ನ್ ಆಗಿದ್ದೀನಿ. ಗಣೇಶ್ ಸರ್ ತುಂಬ ಚೆನ್ನಾಗಿ ನನಗೆ ಗೈಡ್ ಮಾಡಿದ್ದಾರೆ. ನಾನು ಕೂಡ ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಕಂಟೆಂಟ್ ರೈಟಿಂಗ್ ಮುಖಾಂತರ ಅರ್ನಿಂಗ್ಸ್ನ ಮಾಡ್ತಾಯಿದ್ದೀನಿ. ಮಂತ್ಲಿ 42K 50K ತನಕ ಮಾಡ್ತಾಯಿದ್ದೀನಿ. ನೀವು ಕೂಡ ಜಾಯ್ನ್ ಆಗಿ ಟೀಮ್ ಹೋಪ್ಗೆ ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಸ್ಕಿಲ್ಸ್ನ ಕಲಿಸ್ತಾರೆ ನಮ್ಮ ಗಣೇಶ್ ಅವರು. ಕಲ್ತು ಅವ್ರದ್ದು ಗೈಡಿಂದ ನೀವು ಕೂಡ ಅರ್ನಿಂಗ್ಸ್ನ ಬೇಗ ಮಾಡ್ತೀರಾ. ಟೀಮ್ ಹೋಪ್ಗೆ ಜಾಯ್ನ್ ಆಗಿ ಆಲ್ ದ ಬೆಸ್ಟ್. ಹಾಯ್, ದಿಸ್ ಇಸ್ ನಿಖಿಲ್ ಫ್ರಮ್ ಕರ್ನಾಟಕ. ನಾನು ಕೂಡ ಟೀಮ್ ಆಫ್ ನ ಸ್ಟೂಡೆಂಟ್. ಸೊ ನಾನು ಪ್ರೆಸೆಂಟ್ ಆಗಿ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಟೀಮ್ ಹೋಪ್ ಅನ್ನೋದು ಒಂದು ಒಳ್ಳೆ ಉತ್ತಮವಾದಂತ ಗ್ರೂಪ್. ಯಾಕಂದ್ರೆ ಅದರಲ್ಲಿ 0 to ಹೀರೋ ಅಂದ್ರೆ ಯಾವ ತರ ಸ್ಕಿಲ್ಸ್ ಗಳು ಹೇಗೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗಣೇಶ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಲ್ಲದೆ ಕೂಡ ಅವರು ವೀಕ್ಲಿ ಮತ್ತೆ ಮಂತ್ಲಿ ಬೇಸ್ ಅಲ್ಲಿ ಟ್ರೈನಿಂಗ್ಸ್ ಕೂಡ ಇರುತ್ತೆ. ಅದರಲ್ಲಿ ಒಳ್ಳೊಳ್ಳೆ ವಿಷಯಗಳು ಅಂದ್ರೆ ಯಾವ ರೀತಿ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಸ್ ಅ ಫ್ರೀಲಾನ್ಸರ್ ಆಗಿ ನಾನು ಕೂಡ ಲಾಸ್ಟ್ 2-3 ಮಂತ್ಸ್ 25,000 to 30,000 ಅರ್ನಿಂಗ್ಸ್ ಕೂಡ ಮಾಡ್ತಾ ಇರೋದು. ಒಂದು ಒಳ್ಳೆಯ ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಜೀರೋ ನಾಲೆಜ್ ಇದೆ ಅವ್ರು ಕೂಡ ಬೇಕಾದ್ರೂ ಟೀಮ್ ಅಪ್ ಅನ್ನೋ ಗ್ರೂಪ್ ನಲ್ಲಿ ಜಾಯ್ನ್ ಆಗ್ಬಿಟ್ಟು ಸ್ಕಿಲ್ಸ್ ಗಳ ಜೊತೆ ಅರ್ನಿಂಗ್ಸ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಗಣೇಶ್ ಅಂಡ್ ಬಿಸ್ಗುರುಕುಲ್. ಸೊ ಖಂಡಿತ ನೋಡ್ಕೊಂಡ್ ಬಂದ್ರಲ್ವಾ ಫೈನಾನ್ಸ್ ಮಾಸ್ಟರಿ ಕೋರ್ಸ್ ಅನ್ನು ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮಾಡ್ಬಿಟ್ಟು ಎಷ್ಟು ಜನ ಅರ್ನಿಂಗ್ಸ್ ಅನ್ನು ಮಾಡಿದ್ದಾರೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಬರುವಂತದ್ದು ಫ್ರೀಲಾನ್ಸಿಂಗ್ ರಿಲೇಟೆಡ್ ಫೀಡ್ಬ್ಯಾಕ್ಸ್ ಗಳಾಗಿರ್ಬೋದು. ನನ್ನ ಸ್ಟೂಡೆಂಟ್ಸ್ ಫ್ರೀಲಾನ್ಸಿಂಗ್ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಆಡ್ಸ್ ಮಾಸ್ಟರ್ ಮೈಂಡ್ ಪ್ರತಿಯೊಂದನ್ನು ಕೂಡ ಯೂಸ್ ಮಾಡ್ಕೊಂಡು ಯಾವ ರೀತಿ ಅರ್ನಿಂಗ್ಸ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ನಿಮಗೆ ತೋರಿಸ್ಕೊ ಬರ್ತೀನಿ. ಬನ್ನಿ ನೋಡ್ಕೊ ಬರೋಣ. ನನ್ನ ಹೆಸರು ತ್ರಿಷಾ ಅಂತ ಆ್ಯಂಡ್ ಪ್ರೆಸೆಂಟ್ಲಿ ಐಮ್ ವರ್ಕಿಂಗ್ ಆಸ್ ಅ ಫ್ರೀಲಾನ್ಸರ್. ಸೊ ಗಣೇಶ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪರ್ಸ್ನಲಿ ವಾಟ್ ಐ ಫೆಲ್ಟ್ ವಾಸ್ ತುಂಬ ಜನ ಮೆಂಟರ್ಸ್ನ ನಾನು ನೋಡಿದ್ದೀನಿ. ಸೊ ಎವ್ರಿ ಮೆಂಟರ್ ಅಂತ ಹೇಳಿದ್ರೆ ನೀವು ಜಾಯ್ನ್ ಆಗಿದ್ಮೇಲೆ ಅವ್ರು ನೀವು ಏನಿದೆ ಡೌಟ್ಸ್ ಕೇಳಿದ್ರೆ ಅವ್ರು ನಿಮ್ಗೆ ಅಷ್ಟು ರಿಯಾಕ್ಟ್ ಮಾಡೋದಿಲ್ಲ. ರಿಯಾಕ್ಟ್ ಮಾಡಿದ್ರು ಪರ್ಸ್ನಲ್ ಆಗಿ ಕೇರ್ ತಗೊಂಡು ನೀವು ಮಾಡೋ ಮಿಸ್ಟೇಕ್ಸ್ನ ಹೇಳೋದಿಲ್ಲ. ಬಟ್ ನಾನು ಗಣೇಶ್ ಸರಲ್ಲಿ ಅಬ್ಸರ್ವ್ ಮಾಡಿರೋದು ಏನಂತ ಹೇಳಿದ್ರೆ ಆಫ್ಟರ್ ಐ ಜಾಯಿಂಡ್ ನಾನು ಪರ್ಸ್ನಲಾಗಿ ಫ್ರೀಲಾನ್ಸಿಂಗ್ ಜರ್ನಿಯಲ್ಲಿ ನನಗೆ ಕ್ಲೈಂಟ್ಸ್ ಸಿಗ್ತಿರಲಿಲ್ಲ. ಆವಾಗ ಹಿ ಹೆಲ್ಪ್ ಮಿ ಅ ಲಾಟ್ ಆ್ಯಂಡ್ ಫ್ಯೂಚರ್ ಪ್ರಾಜೆಕ್ಟಲ್ಲೇ ನಾನು ಅವ್ರ ಬಗ್ಗೆ
ಕೇಳಿದಾಗ ಅವ್ರ ಹತ್ರ ಈ ರೀತಿ ನಾನು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದಾಗ ನಾನು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಮತ್ತು ಎಲ್ಲಿ ನಾನು ಕರೆಕ್ಟ್ ಮಾಡ್ಕೋಬೇಕು ಎವ್ರಿಥಿಂಗ್ ಹಿ ಸೆಡ್ ಮಿ ಪರ್ಸ್ನಲಿ, ಓಕೆನಾ. ಆ್ಯಂಡ್ ತುಂಬಾ ಸೆಷನ್ಸ್ನ ಕಂಡಕ್ಟ್ ಮಾಡಿದ್ದಾರೆ, ಅದರಲ್ಲಿ ನನ್ನ ಸರ್ವಿಸ್ ಬಗ್ಗೆ ಪ್ರಮೋಟ್ ಮಾಡಿದ್ದಾರೆ. ಸೊ ಹಿ ಹೆಲ್ಪ್ ಮಿ ಅ ಲಾಟ್. ಸೊ ಪರ್ಸ್ನಲ್ ಬ್ರದರ್ ಥರನೇ ಹಿ ಗೈಡೆಡ್ ಮೀ ಥ್ರೂ ಔಟ್. ಸೊ ನನಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಕೇಳಿದ್ರೆ ನೀವು ನಿಜವಾಗ್ಲೂ ತುಂಬಾ ಡೆಡಿಕೇಟೆಡ್ ಸ್ಟೂಡೆಂಟ್ ಆಗಿದ್ದರೆ, ಹಾರ್ಡ್ ವರ್ಕ್ ಮಾಡೋ ಸ್ಟೂಡೆಂಟ್ ಆಗಿದ್ದರೆ ದೆನ್ ಗಣೇಶ್ ಸರ್ ಇಸ್ ಲಿಟ್ರಲಿ ಬೆಸ್ಟ್ ಫಾರ್ ಯು. ಅವರು ತುಂಬ ಹಾರ್ಡ್ ವರ್ಕಿಂಗ್ ಮಾಡೋ ಸ್ಟೂಡೆಂಟ್ಸ್ಗೆ ಕೈ ಬಿಡೋಕ್ಕೆ ಚಾನ್ಸೇ ಇಲ್ಲ. ಸೊ ದಟ್ ಈಸ್ ವಾಟ್ ಐ ಅಬ್ಸರ್ವ್ಡ್. ಸೊ ಯಾ, if you are joining for the BIS Gurukul, all the best for your future journey, and Ganesh sir, thank you for everything. ಸೊ ಟೀಮ್ ಹೋಪ್ ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಇದೇ ರೀತಿಯ ಫೀಡ್ಬ್ಯಾಕ್ಸ್ ಗಳಾಗಿರ್ಬೋದು, ವಂಡರ್ಫುಲ್ ಅರ್ನಿಂಗ್ ಸ್ಟ್ರಾಟಜೀಸ್ ಗಳಾಗಿರ್ಬೋದು, ಟಿಪ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನನ್ನ ಕಡೆಯಿಂದ ಸಿಗುತ್ತೆ. ಬರೀ ನನ್ನ ಕಡೆ ಮಾತ್ರ ಅಲ್ಲದೆ ನನ್ನ ಸ್ಟೂಡೆಂಟ್ಸ್ ಗಳು ಕೂಡ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಕ್ಲಾಸ್ ಅಲ್ಲಿ ಕಂಡಕ್ಟ್ ಮಾಡಿರುವಂತ ಪ್ರತಿಯೊಂದು ಸ್ಟ್ರಾಟಜೀಸ್ ಗಳಾಗಿರ್ಬೋದು, ಟಿಪ್ಸ್ ಗಳನ್ನ ನೀವು ನೋಡ್ಕೋಬಿಟ್ಟು ವಂಡರ್ಫುಲ್ ಅರ್ನಿಂಗ್ ಸ್ಟ್ರಾಟಜಿಗಳನ್ನ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಒನ್ ಆಫ್ ದ ಬೆಸ್ಟ್ ಅರ್ನಿಂಗ್ಸ್ ಗಳನ್ನ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ನನ್ನ ಒಂದು ಟೀಮ್ ಅಲ್ಲಿ ಬರ್ತೀರಾ ಅಂತ ಹೇಳಿದಾಗ. ಸೊ ನೀವು ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ ಗಳ ಇನ್ಸ್ಟಾಗ್ರಾಮ್ ವಿಡಿಯೋ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ಬಿಟ್ಟು ಮೋಟಿವೇಟ್ ಆಗಿ ಇಲ್ಲಿ ಸರ್ಚ್ ಮಾಡಿರ್ತೀರಾ BIS Gurukul ಅಲ್ಲಿ ಅರ್ನಿಂಗ್ಸ್ ಮಾಡೋದು ಹೇಗೆ ಅಂತ ಹೇಳಿ. ಬಟ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ನೀವು ಮೆಂಟರ್ಶಿಪ್ ಇಂದ ಸ್ಟ್ರಗಲ್ ಆಗ್ತೀರಾ. ಸೊ ಆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೋಬೇಕಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಮೊದಲು ನಿಮ್ಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ಮೆಂಟರ್ ಕರೆಕ್ಟ್ ಚೂಸ್ ಮಾಡಿ. ಅದು ಕೂಡ ನಮ್ಮ ಟೀಮ್ ಅಲ್ಲಿ ಬರ್ತೀರಾ ಅಂತ ಹೇಳಿದಾಗ ನಿಮಗೆ ಲೈವ್ ಫೀಡ್ಬ್ಯಾಕ್ಸ್ ಗಳಾಗಿರೋದು ಪ್ರತಿಯೊಂದು ಕೂಡ ಶೇರ್ ಮಾಡ್ತು. ಸೊ ಇದೇ ರೀತಿಯ ವಂಡರ್ಫುಲ್ ಅರ್ನಿಂಗ್ ಸ್ಟ್ರಾಟಜೀಸ್ ಅಂಡ್ ಟಿಪ್ಸ್ ಗಳು ನನ್ನ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡಿ ಕೊಡ್ತೇನೆ. ಸೊ ಅದು ಕೂಡ 100%. ಸೊ ಇವಾಗ ನಿಮ್ಗೆ ಮೇಜರ್ಲಿ ತೋರಿಸಿಕೊಟ್ಟಿರೋದು ಏನಂತ ಹೇಳಿದ್ರೆ, ನೀವೆಲ್ಲ ಒಂದು ಖುಷಿ ಪಡುವಂತ ವಿಷಯ ಅಂಡ್ ನಾನು ಹೆಮ್ಮೆ ಪಡುವಂತ ವಿಷಯ ಏನು ಅಂತ ಹೇಳಿದ್ರೆ ನನ್ನ ಅಚೀವ್ಮೆಂಟ್ಸ್ ಗಳು. ಸೊ ನಿಮ್ಗೆ ಲೈವ್ ಆಗಿ ತೋರಿಸ್ಕೊ ಬರ್ತೀನಿ. ಸೊ ಯಾವ ರೀತಿ ನನ್ನ ಅಚೀವ್ಮೆಂಟ್ಸ್ ಗಳು ಈ ಒಂದು ಪ್ಲಾಟ್ಫಾರ್ಮ್ ಗೆ ಬಂದ ಮೇಲೆ, ಅದು ಕೂಡ ಯೂಸಿಂಗ್ ಫೈನಾನ್ಸ್ ಮಾಸ್ಟರಿ ಕೋರ್ಸ್ ತಗೊಂಡ ಮೇಲೆ ಅಚೀವ್ಮೆಂಟ್ಸ್ ಬಂದು ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ಕೊ ಬರ್ತೀನಿ. ಇಲ್ಲಿ ನೋಡ್ತಿದ್ದೀರಾ, ಒಂದು ಸ್ಮಾರ್ಟ್ ಫೋನ್ ಅನ್ನ ಒಳ್ಳೆ ರೀತಿಗೂ ಬಳಸ್ಕೋಬಹುದು ಅಥವಾ ಕೆಟ್ಟ ರೀತಿಯಲ್ಲೂ ಬಳಸ್ಕೋಬಹುದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ ತುಂಬಾ ಜನ ಅನ್ಕೊಂಡಿರ್ತೀರಾ ನಾವೇನೋ ಒಂದು ಸ್ವಲ್ಪ ದುಡ್ಡನ್ನ ಮಾಡ್ಕೋಬೇಕು, ಆ ದುಡ್ಡಿಂದ ನಮ್ಮ ಊರ್ ಕಡೆ ಬಂದು ಸೆಟ್ಲ್ ಆಗ್ಬೇಕಂತ ಹೇಳಿ. ಬಟ್ ನನ್ಗದು ತುಂಬಾ ಬೇಗನೆ ಆಯ್ತು ಈ ಒಂದು ಪ್ಲಾಟ್ಫಾರ್ಮ್ ಇಂದ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಣಿಸಿದಲ್ವಾ ಇದೆಲ್ಲ ತೋಟ, ನಾನು ಅದರಿಂದನೇ ಸಂಪಾದಿಸಿರುವಂಥದ್ದು. ಏನ್ BIS Gurukul ಅಂತ ನೀವು ಕೇಳ್ಕೊ ಬಂದಿದ್ದೀರಾ, ಸೊ ಅದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲೇ ನಾನು ಸಂಪಾದಿಸಿರುವಂತ ಇದು ಆಸ್ತಿ. ಸೊ ಇಲ್ಲಿ ನೋಡ್ತಾನೂ ಇದ್ದೀರಾ, ಇದು ನನ್ನ ತುಂಬಾ ದಿನದ ಆಸೆ ಆಗಿತ್ತು. ನಾನು ಕೂಡ ಊರ್ ಕಡೆ ನನ್ನ ದುಡ್ದಿರುವಂತ ಒಂದು ಅಮೌಂಟ್ ಅಲ್ಲಿ ಒಂದು ಸಣ್ಣದಾಗಿ ತೋಟ ಮಾಡಬೇಕು ಅಥವಾ ಊರ್ ಕಡೆ ಸೆಟ್ಲ್ ಆಗ್ಬೇಕಂತ ಹೇಳಿ ಆ ಆಸೆ ಇದೇ ಒಂದು ಪ್ಲಾಟ್ಫಾರ್ಮ್ ಇಂದ ನನ್ಸಾಗಿದೆ. ಅದು ನಿಮ್ಗೆ ಲೈವ್ ಆಗಿ ತೋರಿಸ್ತಿದ್ದೀನಿ, ನನ್ನ ತೋಟಕ್ಕೆ ಬಂದ್ಬಿಟ್ಟು ನೋಡ್ತಿದ್ದೀರಾ. ಸೊ ಇದು ನನ್ನ ಬ್ರ್ಯಾಂಡ್ ನ್ಯೂ ಕಾರ್ ಕಿಯಾ ಸೆಲ್ಟೋಸ್ ಗ್ರಾವಿಟಿ. ಸೊ ನಾನು BIS Gurukul ಅಲ್ಲಿ ಅರ್ನಿಂಗ್ಸ್ ಮಾಡಿ ತಗೊಂಡಿರುವಂತದ್ದು. ಟೋಟಲ್ ಆಗಿ 11 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೀನಿ, ರಿಮೈನಿಂಗ್ EMI ಇದೆ. ಸೊ ಇದು ನೋಡ್ತಿದ್ದೀರಾ, ಇದು ನನ್ನ ಕಾರ್. ಇದು ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಅದು ಕೂಡ ಯೂಸಿಂಗ್ ಇದೇ ಒಂದು BIS Gurukul ಪ್ಲಾಟ್ಫಾರ್ಮ್ ಇಂದಾನೆ ಮಾಡಿರುವಂತದ್ದು. ಸೊ ನೀವೆಲ್ಲ ಅಚೀವ್ಮೆಂಟ್ಸ್ ಗಳನ್ನ ಕೂಡ ನೋಡ್ಕೊ ಬಂದ್ರಿ ಅನ್ಕೊಂಡಿದ್ದೀನಿ. ಸೊ ನೋಡ್ಕೊ ಬಂದ್ಮೇಲೆ ನಿಮ್ಗೂ ಕೂಡ ಒಂದು ಇಂಟ್ರೆಸ್ಟ್ ಬಂದಿರುತ್ತೆ, ನಾನು ಕೂಡ ಇದ್ರಲ್ಲಿ ಅರ್ನಿಂಗ್ಸ್ ಮಾಡಬೇಕು ಪ್ರತಿಯೊಂದು ಕೂಡ ಅಂತ ಹೇಳಿ. ಸೊ ಅರ್ನಿಂಗ್ಸ್ ಮಾಡೋಕ್ಕಿಂತ ಮೊದಲು ನನ್ನ ಟೀಮಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಏನೆಲ್ಲ ಅವೈಲಬಿಲಿಟಿ ಸಿಗುತ್ತೆ ಅಂತ ಹೇಳಿ ಫಸ್ಟ್ ನಾನು ಹೇಳ್ಕೊಬರ್ತೀನಿ. ಯಾಕಂತಂದ್ರೆ ನನ್ನ ಸ್ಟೂಡೆಂಟ್ ನನಗೆ ಪ್ರಿಯಾರಿಟಿ ಆಗಿರ್ತಾರೆ. ಯಾಕಂತಂದ್ರೆ ನಾನು ಬರುವಂತ ಸ್ಟೂಡೆಂಟ್ಸ್ ಗಳಿಗೆ ಇನ್ನೂವರೆಗೂ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳಾಗಿರ್ಬೋದು ಅಥವಾ ಸ್ಕಿಲ್ಸ್ ಗಳ ರಿಲೇಟೆಡ್ ನನ್ಗೆ ಏನು ಗೊತ್ತಿಲ್ಲ ಅಂತ ಹೇಳೋದಾಗಿರ್ಬೋದು ಏನು ಕೂಡ ಆಗ್ಲಿಲ್ಲ. ಯಾಕಂತಂದ್ರೆ ನಮ್ಮ ಟೀಮಲ್ಲಿ ಸಿಗುವಂತದ್ದು ನಿಮಗೆ 1-to-1 ಸೆಷನ್ ಸಿಗುತ್ತೆ, ಹಾಗೆ ಗ್ರೂಪ್ ಸೆಷನ್ ಸಿಗುತ್ತೆ. ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಟ್ರೈನರ್ಸ್ ಇರ್ತಾರೆ, ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಗಳ ಜೊತೆ ನೀವು ಕಲ್ತು ಅರ್ನಿಂಗ್ಸ್ ಗಳನ್ನ ಮಾಡ್ತೀರಾ. ಅಂಡ್ ಇಲ್ಲಿ ಹೌ ಟು ಅರ್ನ್ ಫ್ರಮ್ ದ ಸ್ಕ್ರಾಚ್ ಇಂದಾನೆ ಇರುತ್ತೆ. ಸೊ ನೀವು ಬೇಸಿಕ್ ಇಂದ ಏನ್ ಕಲಿತೀರಾ ಪ್ರತಿಯೊಂದು ಕೂಡ ನಿಮ್ಗೆ ಆರಾಮಾಗಿ ಕಲಿಬಹುದು. ಅಂಡ್ ಮತ್ತೊಂದು ನಿಮ್ಗೆ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನನ್ನ ಟೀಮಲ್ಲಿ ಬರ್ತೀನಿ ಅಂದ್ರೆ ನಿಮ್ಗೆ ವಾಟ್ಸ್ಆಪ್ ಚಾಟ್ ಸಪೋರ್ಟ್ ಮತ್ತೆ ಕಾಲ್ ಸಪೋರ್ಟ್ ಎರಡೂ ಕೂಡ ಇರುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಮೋರ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಕೂಡ ನೀವು ಮೆಸೇಜ್ ಮಾಡಬಹುದು ಖಂಡಿತವಾಗ್ಲು. ಸೊ ಅದರಲ್ಲಿ ನಿಮ್ಗೆ ವಂಡರ್ಫುಲ್ ಆಪರ್ಚುನಿಟಿ ಜೊತೆ ಯಾವ ರೀತಿ ಅರ್ನಿಂಗ್ಸ್ ಅನ್ನು ಮಾಡಬೇಕು ಅನ್ನೋದು ನಾನು ಪ್ರತಿಯೊಂದು ಕೂಡ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊ ಬರ್ತೀನಿ. ಅಂಡ್ ಅದಲ್ಲದೆ ನಿಮ್ಗೆ ಮೇಜರ್ ಥಿಂಗ್ ಹೇಳುವಂತದ್ದು ಏನಂತ ಹೇಳಿದ್ರೆ, ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಅನ್ಕೊಂಡಿರೋ ತರ ಯಾವುದೇ ತರ ರೆಫರ್ ಅಂಡ್ ಅರ್ನ್ ಅಲ್ಲ, ಚೈನ್ ಮಾರ್ಕೆಟ್ ಸಿಸ್ಟಮ್ ಅಲ್ಲ ಅಥವಾ MLM ಸಿಸ್ಟಮ್ ಅಲ್ಲ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ಯೂಸಿಂಗ್ ನಿಮ್ಮ ಒಂದು ಮೊಬೈಲ್ ಫೋನ್ ಇಂದಾನೆ ಮಾಡುವಂತದ್ದು. ಅಂಡ್ ಇಲ್ಲಿ ಸಿಗುವಂತ ಕೋರ್ಸಸ್ ಗಳು ನಿಮಗೆ ಪ್ರತಿಯೊಂದು ಕೂಡ ಬೇಸಿಕ್ ಇಂದಾನೆ ಇರುತ್ತೆ. ಯಾವುದೇ ತರ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ರಿಲೇಟೆಡ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಏನು ಕೂಡ ಇಲ್ಲ. ಎಲ್ಲ ಕೂಡ ಪ್ರೀ ರೆಕಾರ್ಡೆಡ್ ಸೆಷನ್ಸ್ ಆಗಿರೋದ್ರಿಂದ ಲೈವ್ ಟ್ರೈನಿಂಗ್ಸ್ ಅಂತ ಏನಿರಲ್ಲ. ಸೊ ನೀವು ಯಾವಾಗ ಬೇಕು ಅವಾಗ ನೀವು ಕೇಳಿ ಕ್ಲಾರಿಫೈ ಮಾಡ್ಕೋಬಹುದು. ಅಂಡ್ ಕನ್ನಡದಲ್ಲಿ ವಂಡರ್ಫುಲ್ ಆಪರ್ಚುನಿಟಿ ಜೊತೆ ಮೆಂಟರ್ಶಿಪ್ ನನ್ನ ಕಡೆಯಿಂದ ನಾನು ಪ್ರೊವೈಡ್ ಮಾಡಿ ಕೊಡ್ತೀನಿ. ಸೊ ಅದು ನಿಮ್ಗೆ ಹೇಳಿದ್ದೀನಿ. ಅಂಡ್ ಅದಲ್ಲದೆ ನಿಮ್ಗೆ ಈ ಒಂದು ಸ್ಟ್ರಾಟಜಿಸ್ ಗಳು ಕಲಿಲಿಕ್ಕೆ 3 ವೀಕ್ಸ್ ಅರ್ನಿಂಗ್ ಸ್ಟ್ರಾಟಜಿಸ್ ಗಳು ಬೇಕಾಗುತ್ತೆ. ಸೊ 3 ವೀಕ್ಸ್ ಅಲ್ಲಿ ನಾನು ಕನ್ನಡದಲ್ಲಿ ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಲರ್ನಿಂಗ್ ಫೇಸ್ ಆಗಿರ್ಬೋದು ಅಂಡ್ ಸ್ಟ್ರಾಟಜೀಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಹೇಳಿಕೊಡ್ತೇನೆ. ಸೊ ವಂಡರ್ಫುಲ್ ಆಪರ್ಚುನಿಟಿ ನೀವು ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಮೂಲಕ ಕೂಡ ನನ್ನ ಕೂಪನ್ ಕೂಡ ಯೂಸ್ ಮಾಡ್ಕೊಂಡು ನೀವು ಯಾವ ಕೋರ್ಸ್ ಅನ್ನ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಅದು ಎಸ್ಪೆಷಲಿ ಫೈನಾನ್ಸ್ ಮಾಸ್ಟರಿ ಕೋರ್ಸ್ ಅಂದ್ರೆ. ಅಂಡ್ ನೆಕ್ಸ್ಟ್ ನಿಮಗೆ ಇನ್ನ ಇನ್ಫಾರ್ಮೇಶನ್ ತಗೊಂಡು ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡೋದ್ರ ಮೂಲಕ ಡೆಫಿನೆಟ್ಲಿ ನಾನು ನಿಮಗೆ ಗೈಡೆನ್ಸ್ ಅನ್ನೋದಾಗಿರ್ಬೋದು ಪ್ರತಿಯೊಂದು ಕೂಡ ಇನ್ನ ಹೇಳಿಕೊಡ್ತೀನಿ. ಓಕೆನಾ. ಸೊ ಅಂಡ್ ವಂಡರ್ಫುಲ್ ಆಪರ್ಚುನಿಟಿ
ಆಪರ್ಚುನಿಟಿ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಎಲ್ಲ ಬಿಸ್ನೆಸ್ಗಳು ಫ್ರಾಡ್ ಅಥವಾ ಸ್ಕ್ಯಾಮ್ ಆಗಿರಲ್ಲ. ಸೊ ನೀವು ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆ ನಾನು ಇದ್ಕೊಂಡು ಗೈಡೆನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಕೊಡ್ತೀನಿ. ಓಕೆ, ಸೊ ನಿಮಗೆ ಇಲ್ಲಿ ಎನ್ರೋಲ್ಮೆಂಟ್ ಆಗೋ ಕ್ರೈಟೀರಿಯಾ ಹೇಗಂತ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಎನ್ರೋಲ್ಮೆಂಟ್ ಆಗ್ತೀರಾ ಅಂತ ಹೇಳಿದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋಂಥ ಲಿಂಕ್ ಥ್ರೂ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದಾಗ ಫಸ್ಟ್ ನಿಮ್ಮ ನೇಮನ್ನು ಹಾಕಬೇಕಾಗತ್ತೆ. ಸೊ ನೇಮನ್ನು ಹಾಕಿದ್ಮೇಲೆ ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿ ಹಾಕಬೇಕಾಗತ್ತೆ. ಸೊ ಇಮೇಲ್ ಐಡಿ ಅಗೇನ್ ಕನ್ಫರ್ಮ್ ಮಾಡಿದ್ಮೇಲೆ ಓಕೆ, ಸೊ ನೀವು ಇಲ್ಲಿ ಕನ್ಫರ್ಮ್ ಮಾಡಬೇಕಾಗಿರೋದು ಪಾಸ್ವರ್ಡ್. ಓಕೆ, ಸೊ ಪಾಸ್ವರ್ಡ್ ಅನ್ನ ಹೇಗೆ ಮಾಡ್ಕೋಬೇಕಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಆಗಿ ಕನೆಕ್ಟ್ ಮಾಡ್ಕೋಬೇಕು. ನಿಮ್ಮ ನೇಮಿಗೆ ಪ್ಲಸ್ ಅಟ್ ಅಥವಾ ಯಾವ್ದಾದ್ರು ಒಂದು ಸಿಂಬಲ್ಸ್ ಗಳನ್ನ ಆಡ್ ಆನ್ ಮಾಡಿ ಒಂದಿಷ್ಟು ನಂಬರ್ ಗಳನ್ನ ಹಾಕಿದ್ರೆ ಪಾಸ್ವರ್ಡ್ ಅನ್ನ ಇದು ಮಾಡಬಹುದು. ಅಂಡ್ ನೆಕ್ಸ್ಟ್ ನಿಮಗೆ ಬರುವಂತದ್ದು ಕೋರ್ಸ್ ಸೆಲೆಕ್ಷನ್ ಮಾಡಿಬಿಟ್ಟು ಪೇಮೆಂಟ್ ಅನ್ನ ಮಾಡಿದಾಗ ಸೊ ಪೇಮೆಂಟ್ ಮಾಡುವಂತ ಟೈಮ್ ಅಲ್ಲಿ ದಯವಿಟ್ಟು ಪೇಜ್ ಇಂದ ಬ್ಯಾಕ್ ಬರಕ್ ಹೋಗ್ಬಿಡಿ ಅಥವಾ ಪೇಜ್ ಅನ್ನ ರಿಫ್ರೆಶ್ ಮಾಡಬೇಡಿ. ಕಂಪ್ಲೀಟ್ ಪ್ರೊಸೆಸ್ ಆದ್ಮೇಲೆ ಬ್ಯಾಕ್ ಬನ್ನಿ. ಇನ್ ಕೇಸ್ ಲೈಕ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಂಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಎನ್ರೋಲ್ಮೆಂಟ್ ಪ್ರೊಸೆಸ್ ಬಗ್ಗೆ ಹೇಳಿ ಕೊಡ್ತೀನಿ ಇನ್ನ ಡೀಟೇಲ್ ಆಗಿ. ಅಂಡ್ ಇನ್ನ ಕೂಡ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಗೊತ್ತಾಯ್ತಾ? ಸೊ ಇನ್ನ ಕೂಡ ಹಾಳು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು 35 ಲಕ್ಷ ಅರ್ನಿಂಗ್ಸ್ ಮಾಡಿದ್ದೀನಿ. ನೀವೆಷ್ಟು ಲಕ್ಷ ಅರ್ನಿಂಗ್ಸ್ ಮಾಡ್ತೀರಾ ಈ ವರ್ಷದಲ್ಲಿ ಅಂತ ನೋಡ್ಕೊಂಡ್ಬರ್ತೀನಿ. ಬಾಯ್.